ಇವಿನ ಕಾಲದ ಇತಿಹಾಸದಲ್ಲಿ ದೆಹಲಿಯನ್ನಾಳಿದಂತ ಏಕೈಕ ಮಹಿಳೆ ಯಾರು? ದೆಹಲಿಯ ಸಾಮ್ರಾಜ್ಯವನ್ನಾಳಿದಂತ ಏಕೈಕ ಮಹಿಳೆ. ಶಬಾಷ್, ವೆರಿ ಗುಡ್ ವೆರಿ ಗುಡ್. ಸರಿಯಾದ ಉತ್ತರ ಯಾವಂದ್ರ ರಜಿಯಾ ಸುಲ್ತಾನ್ ಬಿ ರೈಟ್ ಆನ್ಸರ್. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ದೆಹಲಿಯನ್ನಾಳಿದಂತ ಏಕೈಕ ಮಹಿಳೆ ಯಾರಂದ್ರ ರಜಿಯಾ ಸುಲ್ತಾನ್ ಬಿ ಸರಿಯಾಗಿರುವಂತ ಉತ್ತರ. ನೆಕ್ಸ್ಟ್ ಕ್ವಶನ್. ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್, ಅಕ್ಬರ್, ಜಹಾಂಗೀರ್. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಮಾರುಕಟ್ಟೆ ಸುಧಾರಣೆ ಮಾಡಿದ ದೊರೆ ಯಾರು? ಮಾರುಕಟ್ಟೆ ಸುಧಾರಣೆ ಮಾಡಿದ ದೊರೆ ಯಾರು? ಎ, ಬಿ, ಸಿ, ಡಿ. ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್, ಅಕ್ಬರ್, ಜಹಾಂಗೀರ್. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಮಾರುಕಟ್ಟೆ ಸುಧಾರಣೆ ಮಾಡಿರ್ತಕ್ಕಂಥ ದೊರೆ ಯಾರು? ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ ಸರಿಯಾಗಿರುವಂತ ಉತ್ತರ. ಅಲ್ಲಾವುದ್ದೀನ್ ಖಿಲ್ಜಿ. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಮಾರುಕಟ್ಟೆ ಸುಧಾರಣೆ ಮಾಡಿದ ದೊರೆ ಯಾರಂದ್ರ ಅಲ್ಲಾವುದ್ದೀನ್ ಖಿಲ್ಜಿ ಸರಿಯಾಗಿರುವಂತ ಉತ್ತರ. ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್, ಅಕ್ಬರ್ ಮತ್ತು ಜಹಾಂಗೀರ್. ನೆಕ್ಸ್ಟ್ ಕ್ವಶನ್. ಯಾರನ್ನ ಮಿಶ್ರಣಗಳ ದೊರೆ ಅಂತ ಕರೀತಿದ್ರು? ಸಮ್ಮಿಶ್ರಣಗಳ ದೊರೆ ಅಂತ ಯಾರನ್ನ ಕರೀತಿದ್ರು? ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್, ಅಕ್ಬರ್, ಜಹಾಂಗೀರ್. ಶಬಾಷ್, ವೆರಿ ಗುಡ್. ಮೊಹಮ್ಮದ್ ಬಿನ್ ತುಘಲಕ್ ಸರಿ ಉತ್ತರ. ಮೊಹಮ್ಮದ್ ಬಿನ್ ತುಘಲಕ್. ಎ, ಬಿ, ಸಿ, ಡಿ. ಹದಿನೈದುನೂರ 56, 1526, 1761, 1206. ಪ್ರಥಮ ಪಾಣಿಪತ್ ಕದನ ಯಾವ ವರ್ಷ ನಡೆಯಿತು? ಪ್ರಥಮ ಪಾಣಿಪತ್ ಕದನ ಯಾವ ವರ್ಷ ನಡೆಯಿತು? ಪ್ರಥಮ ಪಾಣಿಪತ್ ಕದನ 1526, 1761, 1206. ಸರಿಯಾದ ಉತ್ತರ ಯಾವ್ದಂದ್ರ 1526 ರೈಟ್ ಆನ್ಸರ್. ಪ್ರಥಮ ಪಾಣಿಪತ್ ಕದನ ಯಾವ ವರ್ಷ ನಡೀತು ಅಂದ್ರ 1526ರಲ್ಲಿ. ನೆಕ್ಸ್ಟ್ ಕ್ವಶನ್. ಹೇಮು ಮತ್ತು ಬೈರಮ್ ಖಾನನ ಮಧ್ಯದಲ್ಲಿ ಎರಡನೇ ಪಾಣಿಪತ್ ಕದನ ಯಾವ ವರ್ಷ ನಡೀತು? ಎರಡನೇ ಪಾಣಿಪತ್ ಕದನ ಹೇಮು ಮತ್ತು ಬೈರಮ್ ಖಾನನ ಮಧ್ಯದಲ್ಲಿ. ಶಬಾಷ್, 1556 ರೈಟ್ ಆನ್ಸರ್. 1556 ಹೇಮು ಮತ್ತು ಅಕ್ಬರ್ನ ಮಧ್ಯದಲ್ಲಿ ನಡೆದಂತ ಕದನ. 1556ರಲ್ಲಿ ಹೇಮು ಮತ್ತು ಅಕ್ಬರ್ನ ಮಧ್ಯದಲ್ಲಿ ನಡೆದಂತ ಕದನ ವೆರಿ ಇಂಪಾರ್ಟೆಂಟ್. ಎರಡನೇ ಪಾಣಿಪತ್ ಕದನ 1526, ಪ್ರಥಮ ಪಾಣಿಪತ್ ಕದನ 1526. ಇದು 1556, 1526. ಇದು 1761 ಮೂರನೇ ಪಾಣಿಪತ್ ಕದನ ಅಂತ ಕರಿತೀವಿ. 1761 ಮೂರನೇ ಪಾಣಿಪತ್ ಕದನ. 1761ರಲ್ಲಿ ಮೂರನೇ ಪಾಣಿಪತ್ ಕದನ. ಎ, ಬಿ, ಸಿ, ಡಿ. ಎಲ್ಲ ಪರ್ಫೆಕ್ಟ್ ಆಗಿ ಬರ್ಕೊಳ್ಳಿ. ಹಿಂಗೆ ಬರ್ತಾ ಕ್ವಶನ್ಗಳು. ಇದೇ ತರ ಕ್ವಶನ್ ಕೇಳ್ತಾನೆ. ಹೇಮು ಬೀರಬಲ್ಲ, ತಾನ್ಸೇನ್, ಮಾನಸಿಂಗ. ಅಕ್ಬರ್ನ ಪ್ರೀತಿಯ ದಂಡನಾಯಕ ಯಾರು? ಅಕ್ಬರ್ನ ಪ್ರೀತಿಯ ದಂಡನಾಯಕ ಹೇಮು, ಬೀರಬಲ್ಲ, ತಾನಸೇನ, ಮಾನಸಿಂಗ. ಸರಿಯಾದ ಉತ್ತರ ಯಾವ್ದಂದ್ರ ರೈಟ್ ಆನ್ಸರ್ ಮಾನಸಿಂಗ. ನೋಡಿ, ಅಕ್ಬರ್ನ ಪ್ರೀತಿಯ ದಂಡನಾಯಕ ಯಾರಂದ್ರೆ ಮಾನಸಿಂಗ. ಅಕ್ಬರ್ನ ಪ್ರೀತಿಯ ದಂಡನಾಯಕ ಯಾರಂದ್ರೆ ಮಾನಸಿಂಗ ಸರಿಯಾದಂತ ಉತ್ತರ. ಹೇಮು, ಬೀರಬಲ್ಲ, ತಾನಸೇನ, ಮಾನಸಿಂಗ. ಸರಿಯಾದ ಉತ್ತರ ಯಾವ್ದಂದ್ರ ಮಾನಸಿಂಗ ಸರಿ ಉತ್ತರ. ಅಕ್ಬರ್ನ ಪ್ರೀತಿಯ ದಂಡನಾಯಕ ಯಾರಂದ್ರೆ ಮಾನಸಿಂಗ ಸರಿ ಉತ್ತರ. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ದೆಹಲಿಯನ್ನಾಳಿದಂತ ಏಕೈಕ ಹಿಂದೂ ದೊರೆ ಯಾರು? ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ
ದೆಹಲಿಯನ್ನಾಳಿದಂತ ಏಕೈಕ ಹಿಂದೂ ದೊರೆ ಯಾರು? ಹೇಮು, ಬೀರಬಲ್ಲ, ತಾನಸೇನ, ಮಾನಸಿಂಗ. ಶಬಾಷ್, ವೆರಿ ಗುಡ್. ಹೇಮು ರೈಟ್ ಆನ್ಸರ್. ಹೇಮು, ಹೇಮು ಸರಿಯಾದ ಉತ್ತರ. ಹೇಮು, ಬೀರಬಲ್ಲ, ತಾನಸೇನ, ಮಾನಸಿಂಗ. ಮಧ್ಯಯುಗೀನ ಕಾಲದ ಇತಿಹಾಸದಲ್ಲಿ ದೆಹಲಿಯನ್ನಾಳಿದಂತ ಏಕೈಕ ಹಿಂದೂ ದೊರೆ ಯಾರಂದ್ರ ಹೇಮು ಸರಿ ಉತ್ತರ. ಹೇಮು, ಬೀರಬಲ್ಲ, ತಾನಸೇನ, ಮಾನಸಿಂಗ. ಸರಿಯಾದ ಉತ್ತರ ಹೇಮು. ಹೇಮು ರೈಟ್ ಆನ್ಸರ್. ಹೇಮು. ಅಕ್ಬರ್ನ ಪ್ರಸಿದ್ಧ ಸಂಗೀತಗಾರ ಯಾರು? ಅಕ್ಬರನ ಕಾಲದ ಪ್ರಸಿದ್ಧ ಸಂಗೀತಗಾರ. ಆತ ಹಾಡ ಹಾಡ್ತಾ ಇದ್ರೆ ಅಕ್ಬರನ ಕಣ್ಣಲ್ಲಿ ಆನಂದ ಬಾಷ್ಪರದಿತ್ತಂತ. ಅಕ್ಬರ್ನ ಪ್ರಸಿದ್ಧ ಸಂಗೀತಗಾರ. ಶಬಾಷ್. ತಾನಸೇನ ರೈಟ್ ಆನ್ಸರ್. ಅಕ್ಬರ್ನ ಕಾಲದ ಪ್ರಸಿದ್ಧ ಸಂಗೀತಗಾರ ಯಾರಂದ್ರ ತಾನಸೇನ ಸರಿ ಉತ್ತರ. ತಾನ್ಸೇನ ಆಡ್ತಿದ್ರೆ ಮರುಭೂಮಿಯಲ್ಲಿ ಚಿಗುರುತ್ತಿತ್ತಂತ, ನದಿಗಳು ಉಕ್ಕೇರಿತಿದ್ವು ಅಂತ. ಅಂತ ಒಂದು ಸಂಗೀತಗಾರ ಯಾರಂದ್ರ ತಾನಸೇನ. ಹೇಳಬಾರ್ದ, ಆಕ್ಚುಲಿ ಹಂಗ ಬರದ್ರ ಇತಿಹಾಸಕಾರರು. ತಾನ್ಸೇನ ಹಾಡು ಹಾಡ್ತಿದ್ರೆ ಅಷ್ಟು ಅದ್ಭುತವಾಗಿ ಹಾಡವನ್ನ ಆಡುವಂತ ಶಕ್ತಿ ತಾನ್ಸೇನಲ್ಲಿ ಇತ್ತು ಅಂತ. ಹಾಗಾದ್ರೆ ಸ್ನೇಹಿತರೆ ಇವತ್ತ ಒಬ್ಬ ಹೆಮ್ಮೆಯ ರಾಷ್ಟ್ರೀಯ ದೊರೆಯಾಗಿರುವಂತ ಅಕ್ಬರ್ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಅಕ್ಬರ್ ಈ ದೇಶ ಕಂಡಂತ ಅಪರೂಪದ ಹೆಮ್ಮೆಯ ದೊರೆ, ರಾಷ್ಟ್ರೀಯ ದೊರೆ ಯಾರಂದ್ರ ಅಕ್ಬರ್ನ ಕಾಲಾವಧಿ ಕ್ರಿಸ್ತ ಶಕ 1556ರಿಂದ 1605ರವರೆಗೆ. ಅಕ್ಬರ್ ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಒಬ್ಬ ಹೆಮ್ಮೆಯ ದೊರೆ. ಸನ್ಮಾನ್ಯ ಶ್ರೀ ಜವಾಹರ್ಲಾಲ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂತ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅಕ್ಬರ್ ನನ್ನ ಭಾರತ ದೇಶದ, ಯಾಕೆ ಗೊಂಬೆ ಚಿತ್ರ ಯಾಕೆ ಕಳಿಸಿರೋದು? ಹಂಗ್ ಮಾಡ್ಬಾರ್ದಪ್ಪ. ಈ 1556ರಿಂದ 1605ರವರೆಗೆ 1556ರಿಂದ 1605ರವರೆಗೆ ಅಕ್ಬರ್ ನನ್ನ ರಾಷ್ಟ್ರೀಯ ದೊರೆ ಅಂತ ಕರೆದವರು ಯಾರು? ರಾಷ್ಟ್ರೀಯ ದೊರೆ. ಅಕ್ಬರ್ ನನ್ನ ರಾಷ್ಟ್ರೀಯ ದೊರೆ ಅಂತ ಕರೆದವರು ಜವಾಹರ್ಲಾಲ್ ನೆಹರು ಅವರು ಅಕ್ಬರ್ ನನ್ನ ರಾಷ್ಟ್ರೀಯ ದೊರೆ ಅಂತ ಕರೆದರು. ಮಧ್ಯಯುಗೀನ ಕಾಲದ ಇತಿಹಾಸದಲ್ಲಿ ಅನಕ್ಷರಸ್ಥನಾಗಿದ್ರು ಕೂಡ ಬಹುತೇಕ ಭಾರತ ದೇಶದಲ್ಲಿ ಸಾಂಪ್ರದಾಯಿಕವಾದಂತ ಹಿಂದೂ ಮುಸಲ್ಮಾನರನ್ನ ಒಂದುಗೂಡಿಸಿ ಆಳ್ವಿಕೆಯನ್ನು ಮಾಡಿದಂತ ದೊರೆ ಯಾರು ಅಂದ್ರೆ ಅದು ಅಕ್ಬರ್ ಅಂತ ಕರಿತೀವಿ. ಅದಕ್ಕೆ ಈತನನ್ನ ಜವಾಹರ್ಲಾಲ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂತ ಗ್ರಂಥದಲ್ಲಿ ಈತನನ್ನ ಭಾರತ ದೇಶದ ರಾಷ್ಟ್ರೀಯ ದೊರೆ ಅಂತ ಕರೆದ್ರು. ಅಕ್ಬರ್ ನನ್ನ ಭಾರತ ರಾಷ್ಟ್ರೀಯ ದೊರೆ ಅಂತ ಕರೆದವರು ಯಾರು ಅಂದ್ರೆ ಜವಾಹರ್ಲಾಲ್ ನೆಹರು ಅವರು. ಹಾಗಾದ್ರೆ ಅಕ್ಬರ್ನ ತಂದೆ ಯಾರು? ಅಕ್ಬರ್ನ ತಂದೆ ಯಾರು ಅಂತಂದ್ರೆ ಹುಮಾಯೂನ್ ಅಂತ ಕರೀತಾರೆ. ಹುಮಾಯೂನ್. ಅಕ್ಬರ್ನ ತಂದೆ ಯಾರಂದ್ರೆ ಹುಮಾಯೂನ್. ಅಕ್ಬರ್ನ ತಾಯಿ ಯಾರು? ಅಕ್ಬರ್ನ ತಾಯಿ ಯಾರು ಅಂದ್ರೆ ಅಮಿದಾ ಬಾನು ಬೇಗಂ. ಅಕ್ಬರ್ನ ತಂದೆ ಯಾರಂದ್ರೆ ಹುಮಾಯೂನ್. ಅಕ್ಬರ್ನ ತಾಯಿ ಯಾರಂದ್ರ ಅಮಿದಾ ಬಾನು ಬೇಗಂ. ಅಕ್ಬರ್ನ ಜನನ ನಾನೇನ್ ಹೇಳ್ತಾ ಇದ್ದೆ, 1542ರಲ್ಲಿ. ಯಾವಾಗ ಶೇರ್ ಶಾ ಸೂರಿ ಅಕ್ಬರ್ನೇನು ಹುಮಾಯೂನ್ ಮೇಲೆ ದಾಳಿ ಮಾಡ್ತಾನೋ 1540ರಲ್ಲಿ. 1540ರಲ್ಲಿ ಹುಮಾಯೂನ್ ಶೇರ್ ಶಾ ಸೂರಿ ಹುಮಾಯೂನ್ ಮೇಲೆ ದಾಳಿ ಮಾಡಿದಂತ ಸಮಯದಲ್ಲಿ ಆ ಬೆಲ್ಗ್ರಾಮ್ ಕಾಳಗದಲ್ಲಿ ತಪ್ಪಿಸಿಕೊಂಡು ಎಲ್ಲಿ ಹೋಗ್ತಾನಂದ್ರೆ ಸಿಂಧ್ ಮರುಭೂಮಿಗೆ ಹೋಗ್ತಾನೆ. ಆ ಸಿಂಧ್ ಮರುಭೂಮಿಯಲ್ಲಿ ವೀರ ಸಾಲನ ಮನೆಯಲ್ಲಿ ಜನ್ಮ ತಾಳಿದಂತ ಮಗು ಯಾವ್ದಂದ್ರೆ ಅದು ಅಕ್ಬರ್. ಯಾಕಂದ್ರೆ ಅಲ್ಲಿ ಹುಡುಗಿ ಭೇಟಿ ಆಗ್ತದ. ಆ ಹುಡುಗಿ ಹೆಸರು ಏನಂದ್ರ ಅಮಿದಾ ಬಾನು ಬೇಗಂ ಅಂತ ಕರೀತಾರೆ. ಆ ಅಮಿದಾ ಬಾನು ಬೇಗಂನ ಮದುವೆ ಆಗ್ತಾನೆ. 1542ರ ಕೂಸು ಹುಡ್ತದೆ. ಆ ಅಕ್ಬರ ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಆ ಒಂದು ದೊಡ್ಡ ಸಾಮ್ರಾಜ್ಯದ ಕೂಸು ಎಲ್ಲಿಯಪ್ಪ ಅಂದ್ರೆ ಮರುಭೂಮಿಯಲ್ಲಿ ಜನ್ಮ ತಾಳ್ತದೆ. ಸಾಲಿಲ್ಲ ಸಮುದಲ್ಲ, ಅಲ್ಲೇ ಕೊಂಚಿನ ಕಟ್ಕೊಂಡು ಆ ಕಡೆ ಈ ಕಡೆ ತಿರುಗಾಡೋದಷ್ಟೇ. ಆ ಕಡೆ ಹೋಗೋದು ಈ ಕಡೆ ಹೋಗೋದು, ಗಿಡ ಹತ್ತುದು, ಹಣ್ಣು ತಿನ್ನೋದು, ಅವ್ರಿಗೆ ನೋಡೋದು ಇವ್ರಿಗೆ ನೋಡೋದು, ನಗೋದು, ಬಿದ್ದು ಅದ್ದಾಡಿ. ಅದಕ್ಕೆ ಮಧ್ಯಯುಗನ ಕಾಲದಲ್ಲಿ ಶಾಲೆ ನಿಮ್ ತರ ಬಿಸಿ ಊಟ ಮಾಡಿಲ್ಲ ಅವ್ರು. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಶಾಲೆಯನ್ನ ಕಲಿಯದೇ ಇರುವಂತ ಅನಕ್ಷರಸ್ಥ ದೊರೆ ಯಾರಂದ್ರೆ ಅಕ್ಬರ್. ಆದರೆ ಅತ್ಯಂತ ಶ್ರೇಷ್ಠ ಮಟ್ಟದ ಆಳ್ವಿಕೆಯನ್ನು ಮಾಡ್ತಾನೆ. ಸ್ಥಳ ಎಲ್ಲಿ ಅಂತಂದ್ರ ಅಮರಕೋಟೆ ಸ್ಥಳ. ಜನನವಾಗಿರುವಂತ ಸ್ಥಳ ಎಲ್ಲಿ ಅಂದ್ರೆ ಅಮರಕೋಟೆ.
ಅಮರಕೋಟ. ಸಿಂಧ ಮರುಭೂಮಿಯ ವೀರಸಾಲನ ಮನೆಯಲ್ಲಿ, ಅಮರಕೋಟ ವೀರಸಾಲನ ಮನೆಯಲ್ಲಿ ಜನ್ಮ ತಾಳಿದ ವ್ಯಕ್ತಿ ಯಾರಂದ್ರೆ ಅಕ್ಬರ್. ಅಕ್ಬರ್ನ ಮೂಲ ಹೆಸರೇನು ಕೇಳಿದ್ದಾನೆ. ಅಕ್ಬರ್ನ ಮೂಲ ಹೆಸರು, ಅಕ್ಬರ್ನ ಮೂಲ ಹೆಸರು ಏನಂದ್ರ, ಅಕ್ಬರ್ನ ಮೂಲ ಹೆಸರು ಜಲಾಲುದ್ದೀನ್ ಅಹಮ್ಮದ್. ಜಲಾಲುದ್ದೀನ್ ಅಹಮ್ಮದ್. ಅಕ್ಬರ್ನ ಮೂಲ ಹೆಸರು ಏನಂದ್ರೆ ಜಲಾಲುದ್ದೀನ್ ಅಹಮ್ಮದ್. ಮೂಲ ಹೆಸರು ಜಲಾಲುದ್ದೀನ್ ಅಹಮ್ಮದ್. ಅಕ್ಬರ್ನ ಗುರು ಯಾರು? ಅಕ್ಬರ್ನ ಗುರು ಯಾರು ಅಂತಂದ್ರೆ ಅಬ್ದುಲ್ ಲತೀಫ್. ಅಕ್ಬರ್ನ ಗುರು ಯಾರಂದ್ರೆ ಅಬ್ದುಲ್ ಲತೀಫ್. ನೆನ್ಪಿಡಿ, ವೆರಿ ಇಂಪಾರ್ಟೆಂಟ್. ಮುಂದೆ ಇವರು ಬಹಳ ಪ್ರಮುಖವಾಗಿರುವಂತ ಪಾತ್ರ ವಹಿಸ್ತಾರೆ ಅಬ್ದುಲ್ ಲತೀಫ್. ಇದು ನೋಟ್ ಮಾಡ್ಕೋರಿ ಎಲ್ಲ. ಅಕ್ಬರ್ನ ತಂದೆ ಹುಮಾಯನ ತಾಯಿ ಅಮಿದಾ ಬಾನು ಬೇಗಮ್ಮ. ಜನನವಾಗಿದ್ದು 1542. ಸ್ಥಳ ಯಾವ್ದಂದ್ರ ಅಮರಕೋಟ. ಸಿಂಧ ಮರುಭೂಮಿಯ ವೀರಸಾಲನ ಮನೆ ಅಮರಕೋಟೆಯಲ್ಲಿ ವೀರಸಾಲನ ಮನೆಯಲ್ಲಿ ಜನ್ಮ ತಾಳಿದಂತ ಅಕ್ಬರ ಶಾಲೆಯನ್ನ ಕಲಿಯದೆ ಮಧ್ಯಯುಗನ ಇತಿಹಾಸದಲ್ಲಿ ತನ್ನದೇ ಆಗಿರುವಂತ ಒಂದು ಐತಿಹಾಸಿಕ ಛಾಪನ್ನು ಮೂಡಿಸಿದ ದೊರೆ ಯಾರಂದ್ರೆ ಅಕ್ಬರ್. ಅಕ್ಬರ್ನ ಮೂಲ ಹೆಸರೇನಂದ್ರೆ ಜಲಾಲುದ್ದೀನ್ ಅಹಮ್ಮದ್. ಅಕ್ಬರ್ನ ಇದೊಂದು ಕ್ವಶನ್ ಆಗಿದೆ. ಜಲಾಲುದ್ದೀನ್ ಅಕ್ಬರ್ನ ಮೂಲ ಹೆಸರೇನಂತ ಕೇಳಿದ್ದಾನೆ. ಅಕ್ಬರ್ನ ಮೂಲ ಹೆಸರೇನಂದ್ರ ಜಲಾಲುದ್ದೀನ್ ಅಹಮ್ಮದ್. ಅಕ್ಬರ್ನ ಗುರು ಯಾರಂದ್ರ ಅಬ್ದುಲ್ ಲತೀಫ್. ಅಕ್ಬರ್ನ ಪೋಷಣೆ ಮಾಡಿದ ತಾಯಿ ಹೆಸರು, ಅಕ್ಬರ್ನ ಪೋಷಿಸಿದಂತ ತಾಯಿ ಹೆಸರು, ಪೋಷಣೆ ಮಾಡಿದಂತ ತಾಯಿ, ಅಕ್ಬರ್ನ ಪೋಷಣೆ ಮಾಡಿದ ತಾಯಿ ಯಾರಂದ್ರ ಜೀಜಿ ಅನಗ. ಯಾರ್ರಿ? ಜೀಜಿ ಅನಗ. ತಾಯಿ ಜೀಜಿ ಅನಗ. ಗುರು ಯಾರಂದ್ರ ಅಬ್ದುಲ್ ಲತೀಫ. ಮೂಲ ಹೆಸರು ಜಲಾಲುದ್ದೀನ್ ಅಹಮ್ಮದ. ಸ್ಥಳ ವೀರಸಾಲನ ಮರುಭೂಮಿಯಲ್ಲಿ ಅಮರಕೋಟೆಯ ವೀರಸಾಲನ ಮನೆಯಲ್ಲಿ ಜನ್ಮ ತಾಳಿದಂತ ಮಗು ಯಾರಂದ್ರೆ ಅಕ್ಬರ್. ಜನನವಾದ ವರ್ಷ 1542. ತಾಯಿ ಅಮಿದಾ ಬಾನು ಬೇಗಂ. ತಂದೆ ಹುಮಾಯನ. ಈತನ ರಾಷ್ಟ್ರೀಯ ದೊರೆ ಅಂತ ಕರೆದವರು ಯಾರಂದ್ರ ಜವಾಹರ್ಲಾಲ್ ನೆಹರು ಅವರು. ಚಿಕ್ಕ ವಯಸ್ಸಿನಲ್ಲಿ ಇದ್ದಂತ ಸಮಯದಲ್ಲಿ ಈತನಿಗೆ ವಿದ್ಯೆ ನೀಡಿದಂತ ಗುರು ಯಾರು? ಈತನ ರಾಜಕೀಯ ತರಬೇತಿ ನೀಡಿದಂತ ಗುರು ಯಾರು? ಸೈನಿಕ ವಿದ್ಯೆಯನ್ನು ಕೊಟ್ಟಂತ ಗುರು ಯಾರು ಅಂದ್ರೆ ಬೈರಾಮ್ ಖಾನ್ ಅಂತ ಹೇಳಿ. ಈತನಿಗೆ ಸೈನಿಕ ತರಬೇತಿಯನ್ನು ನೀಡಿದಂತ ಗುರು, ಸೈನಿಕ ತರಬೇತಿಯನ್ನ, ಆತನಿಗೆ ಅನೇಕ ಸೈನಿಕ ತರಬೇತಿಯನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಗುರು ಯಾರಂದ್ರ ಬೈರಾಮ್ ಖಾನ್ ದಂಡನಾಯಕನೂ ಹೌದು, ಈತನ ರಾಜ್ಯ ಪ್ರತಿನಿಧಿನೂ ಹೌದು, ಈತನಿಗೆ ಸೈನಿಕ ತರಬೇತಿ ಕೊಟ್ಟಿರ್ತಕ್ಕಂಥ ಗುರುನೂ ಹೌದು. ಅಕ್ಬರನಿಗೆ ಸೈನಿಕ ತರಬೇತಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿ, ಈತನ ರಾಜಕೀಯ ಗುರು, ಈತನನ್ನು ಯುದ್ಧ ಭೂಮಿಯಲ್ಲಿ ಪುಟ್ಟ ಹೆಜ್ಜೆ ಹಾಕುವಂತ ಸಮಯದಲ್ಲಿ, ಯಾಕಂದ್ರೆ ಅಕ್ಬರ ಅಧಿಕಾರಕ್ಕೆ ಬಂದಿದ್ದು ಕೇವಲ 14ನೇ ವಯಸ್ಸಿನಲ್ಲಿ. ನೆನಪಿಡಿ, ಅಕ್ಬರ್ ಅಧಿಕಾರಕ್ಕೆ ಬಂದಿದ್ದು 14ನೇ ವಯಸ್ಸಿನಲ್ಲಿ. ತಂದೆ ಸತ್ತೋಗ್ಬಿಡ್ತಾನೆ, ಹೌದಾ? 1542 ಹುಡ್ತಾನೆ. ಈತ 14 ವರ್ಷಗಳ ನಂತರ ಅಂದ್ರೆ 1546 ಕೇವಲ 1556 ಅಧಿಕಾರವನ್ನು ಸ್ವೀಕಾರ ಮಾಡುವಂತ ತಂದೆ ಸತ್ತು ಹೋಗ್ತಾನೆ. ತಾನೇ ನಿರ್ಮಾಣ ಮಾಡಿದಂತ ದೀನಪನ್ನ ಅನ್ನುವಂತ ಗ್ರಂಥಾಲಯದ ಮಹಡಿಗಳನ್ನು ಹತ್ತುವಂತ ಸಮಯದಲ್ಲಿ ಮಹಡಿಯಿಂದ ಬಿದ್ದು ಸತ್ತಂತ ವ್ಯಕ್ತಿ ಯಾರು ಅಂದ್ರೆ ಹುಮಾಯನ. ಆ ಹುಮಾಯನನ ಮಗನಾಗಿರುವಂತ ಅಕ್ಬರ ತನ್ನ ಎಷ್ಟನೇ ವಯಸ್ಸಿನಲ್ಲಿ ಅಂತಂದ್ರೆ 14ನೇ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬಂದ. ತನ್ನ 14ನೇ ವಯಸ್ಸು, ಇದು ಕ್ವಶನ್ ಆಗಿದೆ. ತನ್ನ 14ನೇ ವಯಸ್ಸಿನಲ್ಲಿ ಯಾವ ಸ್ಥಳದಲ್ಲಿ ಪಟ್ಟಾಭಿಷೇಕ ಆಯಿತು ಅಂತ ಕ್ವಶನ್ ಕೇಳಿದ್ದಾನೆ. ತನ್ನ 14ನೇ ವಯಸ್ಸಿನಲ್ಲಿ 1556 ಫೆಬ್ರವರಿ 14ರಂದು 1556 ಫೆಬ್ರವರಿ 14ರಂದು ಕಲನೂರು ಎಂಬ ಸ್ಥಳದಲ್ಲಿ ಎಲ್ಲಿ? ಪಂಜಾಬದ ಕಲನೂರು ಎಂಬ ಸ್ಥಳದಲ್ಲಿ ಈತನ ಪಟ್ಟಾಭಿಷೇಕವಾಯಿತು. ಕಲನೂರಿನಲ್ಲಿ ಪಂಜಾಬದ ಕಲನೂರು, ದೆಹಲಿಯ ಹೊರವಲಯದಲ್ಲಿ ಪಂಜಾಬದ ಕಲನೂರು, ಪಂಜಾಬ್ ಮತ್ತು ದೆಹಲಿಯ ಮಧ್ಯದಲ್ಲಿ ಕಂಡು ಬರುವಂತ ಕಲನೂರು ಎಂಬ ಸ್ಥಳದಲ್ಲಿ, ಆ ದೆಹಲಿ ಮತ್ತು ಪಂಜಾಬಗಳ ಮಧ್ಯದಲ್ಲಿರುವಂತ ಕಲನೂರು ಎಂಬ ಸ್ಥಳದಲ್ಲಿ ಈತನ ಪಟ್ಟಾಭಿಷೇಕವಾಯಿತು ಅಂತ. ಯಾರ ಪಟ್ಟಾಭಿಷೇಕ ಅಂದ್ರ ಅಕ್ಬರ್. 1556 ಫೆಬ್ರವರಿ 14ರಂದು ದೆಹಲಿ ಮತ್ತು ಪಂಜಾಬಗಳ ಮಧ್ಯದಲ್ಲಿರುವಂತ ಕಲನೂರಿನಲ್ಲಿ ಎಷ್ಟನೇ ವಯಸ್ಸಿನಲ್ಲಿ ಅಂತಂದ್ರೆ ತನ್ನ 14ನೇ ವಯಸ್ಸಿನಲ್ಲಿ ಜಲಾಲುದ್ದೀನ್ ಅಹಮ್ಮದ್ ಅನ್ನಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ತನ್ನ ರಾಜ್ಯ ಪ್ರತಿನಿಧಿಯಾಗಿರುವಂತ ಬೈರಾಮ್ ಖಾನ್ ನೇತೃತ್ವದಲ್ಲಿ ಪಟ್ಟಾಭಿಷೇಕ ಬಂದ.
ಅಕ್ಬರ್ನ ತಂದೆ ಯಾರಂದ್ರ ಹುಮಾಯನ, ತಾಯಿ ಯಾರಂದ್ರ ಹಮಿದಾ ಬಾನು ಬೇಗಮ್ಮ. ಜನನ 1542. 14 ವರ್ಷಗಳಲ್ಲಿ ತನ್ನ ಅಧಿಕಾರಕ್ಕೆ ಬಂದ 14 ವರ್ಷಗಳಲ್ಲಿ ಹುಟ್ಟಿದ ಸ್ಥಳ ಎಲ್ಲಿ ಅಂದ್ರೆ ಸಿಂಧ ಮರುಭೂಮಿಯ ವೀರಸಾಲನ ಅಮರಕೋಟೆಯ ವೀರಸಾಲನ ಮನೆಯಲ್ಲಿ ಜನಿಸ್ತಾನೆ. ಈತನ ಗುರು ಯಾರಂದ್ರೆ ಅಬ್ದುಲ್ ಲತೀಫ. ಈತನನ್ನ ಬೆಳೆಸಿದ ತಾಯಿ ಅಂದ್ರೆ ಜಿಜಿಯಾ. ಯಾಕಂದ್ರೆ ಹುಮಾಯನ ಅಧಿಕಾರಕ್ಕೆ ಬರುವಂತ ಸಮಯದಲ್ಲಿ ಬಹಳ ಕಷ್ಟ. ಆತ ಜನ್ಮ ತಾಳದಲ್ಲಿ ಆತನ ಚಿಕ್ಕಪ್ಪರು ಕೊಂದು ಹಾಕ್ಬೇಕಂತ ಪ್ರಯತ್ನ ಮಾಡಿರ್ತಾರೆ. ಆತನ ಹೊಡೆದ ಹಾಕ್ಬೇಕಂತ ಪ್ರಯತ್ನ ಮಾಡಿದಾಗ ಆ ಕತ್ತಿಯ ಆ ಒಂದು ಏನು ತಳಕ್ಕನ್ನು ಹೊಡೆದ್ ಬಿಟ್ರೆ ಆ ನಗ್ತಿದ್ನಂತ. ಕತ್ತಿ ನೋಡಿ ಅಕ್ಬರ್ ಮಕ್ಕೊಂಡಲ್ಲಿ ಬಿದ್ದು ಅಜ್ಜಾಡ್ ನಗ್ತಿದ್ನಂತ. ಆ ನಗುವ ಸನ್ನಿವೇಶವನ್ನು ಕಂಡವ್ರಂದ್ರತ್ತ ಇಂಥ ನಗುವಂತ ಕೂಸನ್ನು ಹೊಡಿದ ಏನ್ ಲೆಕ್ಕ ಇದು. ನಾವು ಅಸಮರ್ಥರು ಅಂತೇಳಿ ಸೈನಿಕರು ಏನ್ ಮಾಡಿದನ ಆ ಮಗುವನ್ನು ಬಿಟ್ರು. ಆ ಮಗು ಆ ದೇಶವನ್ನು ಆಳಿದಂತ ಅದ್ಭುತವಾದ ದೊರೆಯಾಗಿ ಹೊರಹೊಮ್ಮಿದ ಆತನೇ ಅಕ್ಬರ್. ಅವನ ಮೂಲ ಹೆಸರು ಜಲಾಲುದ್ದೀನ್ ಅಹ್ಮದ್ ಅಂತ ಕರಿತೀವಿ. ಈತನ ಪ್ರೀತಿಯ ಹವ್ಯಾಸ, ಅಕ್ಬರ್ನ ಪ್ರೀತಿಯ ಹವ್ಯಾಸ ಯಾವುದು? ಅಕ್ಬರ್ನ ಪ್ರೀತಿಯ ಹವ್ಯಾಸ ಯಾವುದಂದ್ರ ಹವ್ಯಾಸ ಕೇಳಿದ್ದಾನೆ. ಆತನ ಪ್ರೀತಿಯ ಹವ್ಯಾಸ ಪಾರಿವಾಳಗಳನ್ನ ಹಾರಿ ಬಿಡುವುದು. ಪಾರಿವಾಳಗಳನ್ನ ಹಾರಿ ಬಿಡುವುದು ಆತನ ಪ್ರೀತಿಯ ಹವ್ಯಾಸ. ಏನಂದ್ರೆ ಎಷ್ಟು ಹುಚ್ಚಿದ್ದ ಪಾರಿವಾಳ ಹಾರಿ ಬಿಡುವ ಸಲುವಾಗಿ ಅಂತೇಳಿ ಇದಕ್ಕೆ ಇಸ್ಕಾಬಾಜಿ ಅಂತ ಕರಿತಿದ್ದ. ಇಸ್ಕಾಬಾಜಿ ಪಾರಿವಾಳಗಳನ್ನ ಹಾರಿ ಬಿಡುವ ಸಲುವಾಗಿನೇ ಒಂದು ಕೋಟೆ ಕಟ್ಟಿದ್ದ. ಹಾರಿ ಬಿಡುವ ಸಲುವಾಗಿನೇ ಒಂದು ಏನಪ್ಪಾ ಅಂತಂದ್ರೆ ಇಸ್ಕಾಬಾಜಿ ಓಕೆ ಹಾರಿ ಬಿಡೋದು. ಡೌನು ಯಾವ ಕಬೂತರ್ ಮಹಲ್ ಅಂತ ಕರೀತಾರ ಸ್ನೇಹಿತರೆ. ಕಬೂತರ್ ಮಹಲ್ ಅದನ್ನ ಕಟ್ಟಿರ್ತಕ್ಕಂಥ ಕೋಟೆ ಹೆಸರು ಏನಂದ್ರ ಕಬೂತರ್ ಮಹಲ್ ಅಂತ ಕರೀತಾರ. ಕಬೂತರ್ ಮಹಲ್ ಅಂದ್ರೇನು? ಪಾರಿವಾಳಗಳನ್ನ ಹಾರಿ ಬಿಡುವಂತ ಒಂದು ಸುಂದರವಾಗಿರುವಂತ ಕೋಟೆ. ಎಷ್ಟು ಆತ ಬೇಜಾರಾದಂತ ಸಮಯದಲ್ಲಿ, ಆತನ ಮನಸ್ಸಿಗೆ ನೋವಾಯ್ತು, ಆತನ ಮನಸ್ಸಿಗೆ ದುಃಖ ಆದಂತ ಸಮಯದಲ್ಲಿ, ಅವನ ಮನಸ್ಸಿಗೆ ಕೆಲವರು ಮನಸ್ಸಿಗೆ ನೋವಾದಾಗ ಬಿದ್ದು ಅದೇ ಅಳ್ತಿರ್ತಾರೆ. ಸುಮ್ನೆ ಕರೀದಿ ಏನೂ ಆಗಲ್ಲದು. ಜಗತ್ತು ಗೆಲ್ಲುವ ತಾಕತ್ ನಿಮಗಿದೆ, ಪ್ರಪಂಚವನ್ನು ಗೆಲ್ಲುವಂತ ತಾಕತ್ ನಿಮಗಿದೆ. ನೀವು ಗೆಲ್ಲುವ ಸಲುವಾಗಿ ಹುಟ್ಟಿದವರು ಹೊರತು ಅಳುವ ಸಲುವಾಗಿ ಹುಟ್ಟಿದವರಲ್ಲ. ಇತಿಹಾಸವನ್ನು ಓದ್ತಾ ಇದ್ದೇವಂದ್ರೆ ನಾವು ಜಗತ್ತು ಗೆಲ್ಲುವಂತ ತಾಕತ್ತಿದೆ, ಪ್ರಪಂಚವನ್ನು ಗೆಲ್ಲುವಂತ ತಾಕತ್ತಿದೆ. ಆ ಉದ್ದೇಶಕ್ಕಾಗಿ ಆತನ ಪ್ರೀತಿ ಹವ್ಯಾಸ ಏನಂದ್ರೆ ಪಾರಿವಾಳ ಹಾರಿ ಬಿಡುವುದು. ಇನ್ನ ಅತ್ಯಂತ ಶ್ರೇಷ್ಠ ಮಟ್ಟ ಮಧುರವಾಗಿರುವಂತ ಹವ್ಯಾಸ ಏನಂದ್ರೆ ಸಂಗೀತ ಕೇಳೋದಂತ. ಅಕ್ಬರ್ನೇ ಸಂಗೀತ ಅಂದ್ರೆ ಭಯಂಕರ ಹುಚ್ಚ. ಸಂಗೀತ ಕೇಳೋದು. ತಾನ್ಸೇನ್ ಹಾಡ್ತಿದ್ರು ಒಂದೇ ಹಾಡ, ಜಾಗೋ ಮೋಹನ ಪ್ಯಾಮ್ ರೇ ತುಮ್, ಜಾಗೋ ಮೋಹನ ಪ್ಯಾಮ್ ರೇ ತುಮ್, ಸವಲಿ ಸರತ ಮುರೆ ಮುರೆ ಮನ ಭಾವಿ, ಪ್ರಾತ ಸಮಯ ಉಠೆ ಭಾನುದಯ ಭಯ, ಪ್ರಾತ ಸಮಯ ಉಠೆ ಭಾನುದಯ ಭಯ, ಪಾಲ ಸಾಲ ಸವೆ ಭೂಪರಿ ಪ್ಯಾರೆ, ಜಾಗೋ ಮೋಹನ ಪ್ಯಾಮ್ ರೇ ತುಮ್. ಅಂದ್ರ ಯಾವ ನಿದ್ದೆ ಮಾಡೋದು ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ಯಾವ ನಿದ್ದೆ ಬರ್ತಾನವ ಇಲ್ಲ. ಸಂಗೀತದಲ್ಲಿ ಆ ಶಕ್ತಿ ಇದೆ. ಸಂಗೀತಕ್ಕೆ ತಲೆಬಾಗದಿರುವಂತ ವಸ್ತುಗಳಿಲ್ಲ ಅಂತ. ಸಂಗೀತ ಅಂದ್ರೆ ಅಷ್ಟು ಒಂದು ಅದ್ಭುತವಾಗಿರುವಂತದ್ದು ಶಕ್ತಿ, ಹೌದಲ್ಲ? ಆ ಉದ್ದೇಶಕ್ಕಾಗಿ ಇಡೀ ಭಾರತ ದೇಶದಲ್ಲಿ ಈ ಸಂಗೀತಕ್ಕೆ ಒಂದು ಪಾರಿವಾಳಗಳನ್ನ ಹಾರಿ ಬಿಡುವಂತ ಒಂದು ತಾಕತ್ತು ಹೊಂದಿದಂತ ವ್ಯಕ್ತಿ ಯಾರಂದ್ರ ಅಕ್ಬರ್. ಇಂಥ ಅಕ್ಬರ್ ತನ್ನ ಜೀವನದಲ್ಲಿ ಅನೇಕ ಯುದ್ಧಗಳನ್ನ ಮಾಡ್ತಾನೆ. ಅವನು ಕೂಡ ಯುದ್ಧಗಳಲ್ಲಿ ಪಾಲ್ಗೊಳ್ತಾನೆ. ಅಕ್ಬರ್ನ ಮೊದಲ ಯುದ್ಧ ಯಾವುದು ಅಂದ್ರೆ ಅದು 1556 ಪ್ರಥಮ ಪಾಣಿಪತ್, ಎರಡನೇ ಪಾಣಿಪತ್ ಕದನ ಅಂತ ಕರಿತೀವಿ. 1556 ಆತ ಮಾಡಿರ್ತಕ್ಕಂಥ ದ್ವಿತೀಯ ಪಾಣಿಪತ್ ಕದನ. ಪಾಣಿಪತ್ ಕದನ ಅಂತ ಕರೀತಾರೆ. ದ್ವಿತೀಯ ಪಾಣಿಪತ್ ಕದನ 1556 ಆತ ಮಾಡಿರ್ತಕ್ಕಂಥ ಒಂದು ಶ್ರೇಷ್ಠವಾಗಿರುವಂತ ಹೋರಾಟ ದ್ವಿತೀಯ ಪಾಣಿಪತ್ ಕದನ. ಅಕ್ಬರ್ 14 ವರ್ಷದ ಬಾಲಕನಾಗಿದ್ದಾನೆ. 14 ವರ್ಷದ ಬಾಲಕಾದ ಸಮಯದಲ್ಲಿ ಅವನು ಏನ್ ಮಾಡ್ತಾನಂದ್ರೆ ದೆಹಲಿಯನ್ನು ವಶಪಡಿಸಿಕೊಳ್ಬೇಕಲ್ಲ. ದೆಹಲಿ ಸಿಂಹಾಸನ ವಶಪಡಿಸಿಕೊಳ್ಳುವಂತ ಸಮಯದಲ್ಲಿ ಯುದ್ಧ ನಡೆದು ಬಿಡ್ತದ. ಯಾರ್ಯಾರ ಮಧ್ಯೆ? ಅಕ್ಬರ್ ಮತ್ತು ಹೇಮೂನ ಮಧ್ಯದಲ್ಲಿ. ಅಕ್ಬರ್ ಸಣ್ಣವದನೆ, ಬಟ್ ಅಕ್ಬರ್ನ ದಂಡನಾಯಕ ಯಾರಂದ್ರೆ ಬೈರಾಮ್ ಖಾನ್. ಈ ಬೈರಾಮ್ ಖಾನ್ ವರ್ಸಸ್ ಹೇಮೂನ ಮಧ್ಯದಲ್ಲಿ 1556 ನವೆಂಬರ್ 5 ಯಾವ ಯುದ್ಧ ನಡೀತು ಅಂದ್ರೆ ದ್ವಿತೀಯ ಪಾಣಿಪತ್ ಕದನ ಅಂತ ಕರಿತೀವಿ. ಎರಡನೇ ಪಾಣಿಪತ್ ಕದನ. ಈ ಕದನದಲ್ಲಿ ಹಿಂದೂ ಮಂತ್ರಿಯಾಗಿರುವಂತ ಹೇಮೂನನ್ನ ಹೊಡೆದ್ರ, ಯುದ್ಧ ಭೂಮಿಯಲ್ಲಿ ರಣಾಂಗಣ ಹೊಡೆದ್ರ ದೊಡ್ಡದು. ಆ ಕಡೆ 1 ಲಕ್ಷ ಸೈನ್ಯ, ಈ ಕಡೆ 1 ಲಕ್ಷ ಸೈನ್ಯ. ಹೇಮು ಯಾರು? ಪಶ್ಚಿಮ ಬಂಗಾಳದ ಬ್ರಾಹ್ಮಣ ಆತ. ಆ ಪಶ್ಚಿಮ ಬಂಗಾಳದ ಬ್ರಾಹ್ಮಣನಾಗಿರುವಂತ ಹೇಮುನನ್ನು ಕರ್ಕೊಂಡ್ ಬಂದವ್ರು ಶೇರ್ ಶಾ ಸೂರಿ, ಹಿಂದೂ ದೊರೆ.
ಆ ದೆಹಲಿಯನ್ನಾಳಿದಂತ ಮಧ್ಯಯುಗನ ಕಾಲದಲ್ಲಿ ಅವನು ಪ್ರಬಲವಾಗಿರುವಂತ ದೊರೆ. ಹಾಗೆ ಹೋಗ್ಲಿ ಅವ್ರಿಗೆ ಇವ್ರಿ ಅಂತ ಯುದ್ಧ ನಡೆದಂತ ಸಮಯದಲ್ಲಿ ಬೈರಾಮ್ ಖಾನ್ ಇನ್ನು ಸೋಲಿಸ್ಬೇಕಂತಾನೆ ಅಕ್ಬರಿಗೆ ಹೇಳಿದ. ಬೈರಾಮ್ ಖಾನ್ ಕಡ್ದು ಬಿಡು ಅಂತಂದ. ಅಕ್ಬರ್ ಅಂದ ನನ್ನ ಕಡೆ ಆಗಲ್ಲ ಅಂದ. ಸ್ವಚ್ಛ ಆಗಲ್ಲ ಅಂದ್ರೆ ಆಗಲ್ಲ ಅಂತ. ನಾ ಎಂದೂ ಯಾರನ್ನು ಕಡಿದು ಹೊಡಿದು ಬಡಿದು ಎಂದೂ ಮಾಡೋದಾಗಲ್ಲ, ನನ್ನ ಕಡೆ ಅದು ಆಗೋದು ಇಲ್ಲ, ನೀ ಏನ್ ಬೇಕಾದ ಮಾಡು ಅಂತ. ಅವಾಗ ಅಕ್ಬರ್ನ ಪ್ರತಿನಿಧಿಯಾಗಿರುವಂತ ಬೈರಾಮ್ ಖಾನ್ ಏನ್ ಮಾಡಿದ ಅಂದ್ರ ಹೇಮುನನ್ನು ಏನ್ ಮಾಡಿದ, ಆ ಸಿಂಹಾಸನ ಮೇಲೆ ಕುದುರೆಯ ಮೇಲೆ ಕುಂತಿರತಕ್ಕಂತ ಹೇಮುನಿಗೆ ಎಲ್ಲಿಂದಲೂ ತೂರಿಕೊಂಡದ್ ಬಂದಂತ ಬಾಣ ಒಂದು ಆತನ ಕಣ್ಣಲ್ಲಿ ಹೊತ್ತ ಸ್ನೇಹಿತರೆ ಬಿದ್ದು ಹೋಗ್ತಾನೆ. ಹೇಮು ಸತ್ತು ಹೋಗ್ತಾನೆ ಯುದ್ಧ ಭೂಮಿಯಲ್ಲಿ. ಒಟ್ಟಾರೆಯಾಗಿ 1556 ನವೆಂಬರ್ 5ರಂದು ಆ ಬೈರಾಮ್ ಖಾನ್ ಏನ್ ಮಾಡ್ತಾನಂದ್ರೆ ಈ ಹಿಂದೂ ಮಂತ್ರಿಯಾಗಿರುವಂತ ಹೇಮುನನ್ನು ಸೋಲಿಸುವುದರ ಮೂಲಕ ದೆಹಲಿ ಅಧಿಪತಿಯಾಗಿ ತನ್ನ ಸಿಂಹಾಸನವನ್ನು ಅಲಂಕಾರ ಮಾಡ್ತಾನೆ. ಹಾಗಾದ್ರೆ ಆತನ ಮೊಟ್ಟ ಮೊದಲ ಕದನ ಯಾವುದಂದ್ರೆ 1556ರ ದ್ವಿತೀಯ ಪಾಣಿಪತ್ ಕದನ. ಆ ದ್ವಿತೀಯ ಪಾಣಿಪತ್ ಕದನ ಯಾರ ಮಧ್ಯೆ ನಡೀತು ಅಂದ್ರೆ ಬೈರಾಮ್ ಖಾನ್ ವರ್ಸಸ್ ಹೇಮು ಅಂತ ಕರೀತೀವಿ. 1526ರಲ್ಲಿ ಪ್ರಥಮ ಪಾಣಿಪತ್ ಕದನ ಯಾರ ಮಧ್ಯೆ ಅಂದ್ರೆ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ. ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಮಧ್ಯದಲ್ಲಿ 1526ರಲ್ಲಿ ಪ್ರಥಮ ಪಾಣಿಪತ್ ಕದನ ನಡೀತು. ಗೌಡ್ರ ನೀರ್ ಕೊಡ್ರಿ. 1526ರಲ್ಲಿ ಪ್ರಥಮ ಪಾಣಿಪತ್ ಕದನ ಯಾವ ವರ್ಷ ಅಂದ್ರೆ ಅದು ಗೌಡ್ರು ಕೂತು ಪಾಠ ಕೇಳಕತ್ತಾರ. 26ರಲ್ಲಿ ಆ ಪ್ರದೀಪ್ ಹೋಗ್ಯಾನ ಮನೆಗೆ. 26ರಲ್ಲಿ ಪ್ರಥಮ ಪಾಣಿಪತ್ ಕದನ ನಡೆದಂತ ಸಮಯದಲ್ಲಿ ಆ 1526 ಪ್ರಥಮ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿ ಸೋಲ್ತಾನೆ, ಬಾಬರ್ ಗೆಲ್ತಾನೆ. ಬಾಬರ್ ಗೆಲ್ಲುವುದರ ಮೂಲಕ ಮೊಘಲ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಸ್ನೇಹಿತರೆ. ಇನ್ನು 1556ರಲ್ಲಿ ದ್ವಿತೀಯ ಪಾಣಿಪತ್ ಕದನ ಅಂತ ಕರಿತೀವಿ. ಆ ದ್ವಿತೀಯ ಪಾಣಿಪತ್ ಕದನದಲ್ಲಿ ಬೈರಾಮ್ ಖಾನ್ ಏನ್ ಮಾಡ್ತಾನೆ, ಗೆಲ್ತಾನೆ, ಹೇಮು ಸೋಲ್ತಾನೆ. ಕ್ವಶನ್ ಆಗಿದೆ. ಆದ್ರ ಇಲ್ಲಿ ಒಂದು ವಿಶೇಷ ಏನು ಅಂತಂದ್ರೆ ಅಕ್ಬರ್ ಈ ಸಮಯದಲ್ಲಿ ಯುದ್ಧ ಭೂಮಿಯಲ್ಲಿ ಪಾಲ್ಗೊಳ್ಳುವುದಿಲ್ಲ. ಸಕ್ರಿಯವಾಗಿ ಪಾಲ್ಗೊಳ್ಳದೆ ಯುದ್ಧ ಭೂಮಿಯಿಂದ ಹೊರಗಡೆ ಬರ್ತಾನೆ ಸ್ನೇಹಿತರೆ. ಹಾಗಾದ್ರೆ ಈ ಅಕ್ಬರ್ ಇನ್ನೊಂದು ವಿಶೇಷ ಏನಂತಂದ್ರೆ ಇವ ಬೈರಾಮ್ ಖಾನ್ ಇರ್ತಾನಲ್ಲ, ಬೈರಾಮ್ ಖಾನ್ ಯುದ್ಧ ಭೂಮಿಯಲ್ಲಿ ಗೆದ್ದು ರಾಜಪ್ರತಿನಿಧಿಯಾಗಿ ಆಳ್ವಿಕೆಯನ್ನು ಮಾಡುವಂತ ಸಮಯದಲ್ಲಿ ಸಿಕ್ಕವ್ರ ಮೇಲೆ ದಾಳಿ ಮಾಡಕ್ ಶುರು ಮಾಡ್ತಾನೆ. ಅರಮನೆಯಲ್ಲಿ ಸಿಕ್ಕವ್ರ ಮೇಲೆ ಆರೋಪಗಳನ್ನ ಮಾಡೋದು, ದಾಳಿಗಳನ್ನ ಮಾಡೋದು, ಅನ್ಯಾಯ, ಅತ್ಯಾಚಾರ, ಕೊಲೆ, ಸುಲಿಗೆ, ಮೋಸಗಳು ಎದ್ದು ಬಿಡ್ತವೆ. ಇವನ ಹಿಂದಿನ 100 ಜನ ಹೆಣ್ಣು ಮಕ್ಕಳು. ಅದಕ್ಕೆ ಪೇಟಾಕೋಟ್ ಆಳ್ವಿಕೆ ಅಂತ ಕರೀತಾರೆ. ಅಕ್ಬರ್ನ ಕಾಲದ ಆಳ್ವಿಕೆ, ಆರಂಭದ ಆಳ್ವಿಕೆ ಎಂತ ಆಳ್ವಿಕೆ ಅಂದ್ರೆ ಪೇಟಾಕೋಟ್ ಆಳ್ವಿಕೆ. ಮನಸ್ಸಿಗೆ ಬಂದ ಮಹಿಳೆಯರು ತಮ್ಮ ಮನಸ್ಸಿಗೆ ಬಂದ ಆಳ್ವಿಕೆ ಮಾಡಕ್ ಶುರು ಮಾಡ್ತಾರೆ. ಅವಾಗ ಪ್ರಬುದ್ಧನಾದಂತ ಅಕ್ಬರ್ ಹಿಂಗಾದ್ರೆ ನನ್ನ ಸಾಮ್ರಾಜ್ಯ ಕಟ್ಟುತ್ತದ, ನನ್ನ ತಂದೆಗೆ ಕಪ್ಪು ಚುಕ್ಕೆ ಬಂದಂಗ ಅನಿಸ್ತದ, ನನ್ನ ತಂದೆ ಎಷ್ಟೋ ಬಿದ್ದು ಅದ್ದೇಡಿ ಗಂಗಾ ನದಿಗೆ ಬಿದ್ದಿದ್ದ ಒಂದ್ಸರಿ, ಸಿಂಧ್ ಮರುಭೂಮಿಗೆ ಓಡಿ ಹೋಗಿದ್ದ, ಅಲ್ಲಿ ನನ್ನ ಜನನ ಆಯ್ತು, ಹಿಂಗಾದ ನನ್ನ ಸಾಮ್ರಾಜ್ಯ ಸತ್ಯಾನಾಶ ಆಗ್ತು ಅಂತೇಳಿ ಅಕ್ಬರ್ ಏನ್ ಮಾಡಿದ ಅಂದ್ರೆ ತಾನೇ ಸ್ವಂತ ಅಧಿಕಾರವನ್ನ ತನ್ನ ಪ್ರಬಲವಾಗಿರುವಂತ 21ನೇ ವಯಸ್ಸಿನಲ್ಲಿ, ಹೌದಾ 20ನೇ ವಯಸ್ಸಿನಲ್ಲಿ ಪ್ರಬಲವಾಗಿರುವಂತ ಅಧಿಕಾರವನ್ನು ಸ್ವೀಕಾರ ಮಾಡುವುದರ ಮೂಲಕ ಆತನ ಅನೇಕ ದಾಳಿಗಳಲ್ಲಿ ಒಂದೇದ್ ಯಾವ್ದಂದ್ರ ಮಾಳುವದ ಮೇಲೆ ದಾಳಿಯನ್ನು ಮಾಡ್ತಾನೆ. ಆತನ ಮೊದಲ ದಾಳಿ ಯಾವಂದ್ರ ಮಾಳುವದ ಮೇಲೆ ದಾಳಿ. ಆತನ ಮೊಟ್ಟ ಮೊದಲ ದಾಳಿ ಮಾಳುವ 1561ರಲ್ಲಿ. ಇದನ್ನ ಈಗಾಗಲೇ ನಾ ಹೇಳಿದ್ದೆ, ನಿಮ್ಗೆ ಫಾರ್ಮುಲಾ ಇದೆ. ಲಾಸ್ಟ್ ಫಾರ್ಮುಲಾ ಹೇಳ್ತೇನೆ ನಿಮಗೆ, ವೆರಿ ಇಂಪಾರ್ಟೆಂಟ್ ದಾಳಿಗಳನ್ನ ಹೇಳ್ತೀನಿ, ಆಮೇಲೆ ಫಾರ್ಮುಲಾ ಹೇಳ್ತೀನಿ. 1561ರಲ್ಲಿ ಮಾಳುವದ ಮೇಲೆ ದಾಳಿ. ಮಾಳುವದ ಅರಸನಾಗಿರುವಂತ ಯಾರು ಅಂತಂದ್ರೆ ಬಾಚ್ ಬಹದ್ದೂರ್ ಅನ್ನು ಸೋಲಿಸ್ತಾನೆ. ಮಾಳುವದ ಅರಸನಾಗಿರುವಂತ ಬಾಜ್ ಅಥವಾ ಬಾಚ್ ಬಹದ್ದೂರ್ನನ್ನು ಸೋಲಿಸ್ತಾನೆ. ಮಾಳುವದ ಅರಸನಾಗಿರುವಂತ ಬಾಚ್ ಬಹದ್ದೂರ್ನ ಸೋಲಿಸುವಲ್ಲಿ ಯಶಸ್ವಿಯಾದ 1561ರಲ್ಲಿ. ಅಕ್ಬರ್ 1561ರಲ್ಲಿ ಮಾಳುವದ ದೊರೆಯಾಗಿರುವಂತ ಬಾಚ್ ಬಹದ್ದೂರ್ನ ಸೋಲಿಸ್ತಾನೆ. ರಜಪೂತ ದೊರೆಯಾಗಿರುವಂತ ಬಾಚ್ ಬಹದ್ದೂರ್ ಸಂಪೂರ್ಣವಾಗಿ ಸೋಲನ್ನು ಒಪ್ಪಿಕೊಂಡು ಅಪಾರ ಪ್ರಮಾಣದ ಕಪ್ಪು ಕಾಣಿಕೆಯನ್ನು ಕೊಡುವಲ್ಲಿ ಯಶಸ್ವಿಯಾದ. ಅದಾದ ನಂತರ ಚುನಾರದ ಮೇಲೆ ದಾಳಿ, ಚುನಾರ್ ಪ್ರದೇಶದ ಮೇಲೆ ದಾಳಿ, ಚುನಾರದ ಮೇಲೆ ದಾಳಿ. ಯಾವ ವರ್ಷ ಚುನಾರದ ಮೇಲೆ ದಾಳಿ ಮಾಡಿದ ಅಂದ್ರೆ 1561ರಲ್ಲಿ ಚುನಾರದ ಮೇಲೆ ದಾಳಿ ಮಾಡಿದ. ಈತನ ಸೇನಾಧಿಪತಿಯಾಗಿರುವಂತ ಅಸಫ್ ಖಾನ್ ನೋಡಿ, ಚುನಾರದ ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ. ಚುನಾರದ ಮೇಲೆ ದಾಳಿ ಮಾಡಿ ಈತನ ಸೇನಾಧಿಪತಿಯಾಗಿರುವಂತ ಅಸಫ್ ಖಾನ್ ಏನ್ ಮಾಡ್ತಾನಂದ್ರ ಅಫ್ಘಾನ್ ವಶದಲ್ಲಿರುವಂತ ಚುನಾರ್ ಕೋಟೆಯನ್ನು ವಶಪಡಿಸಿಕೊಳ್ತಾನೆ. ಅಕ್ಬರ್ನ ದಂಡನಾಯಕನಾಗಿರುವಂತ, ಕ್ವಶನ್ ಆಗಿದೆ ನೋಡಿ, ಅಕ್ಬರ್ನ ದಂಡನಾಯಕನಾಗಿರುವಂತ ಯಾರು? ಸೇನಾಧಿಪತಿ ಆಸಫ್ ಖಾನ್. ಅಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕರು ಉಲ್ಘ ಖಾನ್, ನಸರತ್ ಖಾನ್, ಜಾಫರ್ ಖಾನ್. ಇಲ್ಲಿ ಅಕ್ಬರ್ನ ದಂಡನಾಯಕರು ಆಸಫ್ ಖಾನ್ ಅನ್ನುವಂತ ವ್ಯಕ್ತಿ. ಅಕ್ಬರ್ನ ದಂಡನಾಯಕನಾಗಿರುವಂತ ಆಸಫ್ ಖಾನ್ ಏನ್ ಮಾಡ್ತಾನಂದ್ರೆ ಅಫ್ಘಾನ್ ಮೇಲೆ ದಾಳಿ ಮಾಡ್ತಾನೆ. ಅಫ್ಘಾನ್ ಪ್ರದೇಶದ ಮೇಲೆ
ಅಫ್ಘಾನ್ ಪ್ರದೇಶದ ಮೇಲೆ ದಾಳಿ ಮಾಡಿ ಅಫ್ಘಾನ್ ಪ್ರದೇಶವನ್ನು ವಶಪಡಿಸಿಕೊಂಡು ಅಫ್ಘಾನದಲ್ಲಿರುವಂತಹ ಚುನಾರ್ ಕೋಟೆಯನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ. ಚುನಾರ್ ಕೋಟೆಯನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ. 1561ರಲ್ಲಿ ಅಕ್ಬರ್ನ ದಂಡನಾಯಕನಾಗಿರುವಂತಹ ಅಸಫ್ ಖಾನ ಚುನಾರ್ ಕೋಟೆ ಅಫ್ಘಾನ್ ಭೂಮಿಯಲ್ಲಿರುವಂತಹ ಚುನಾರ್ ಕೋಟೆಯನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ. ಚುನಾರದ ಮೇಲೆ ದಾಳಿ, ಒಂದು ಮಾಳ್ವ ಪ್ರದೇಶದ ಮೇಲೆ ದಾಳಿ, ಎರಡನೇದು ಚುನಾರ್ ಪ್ರದೇಶದ ಮೇಲೆ ದಾಳಿ. ಮಾಳ್ವ ನಂತರ ಯಾವಂದ್ರೆ ಚುನಾರದ ಮೇಲೆ ದಾಳಿ. ನಂತರ ಯಾರ ಮೇಲೆ ದಾಳಿ ಮಾಡ್ತಾನೆ? ಅಂಬರದ ಮೇಲೆ ದಾಳಿ ಮಾಡ್ತಾನೆ. ಅಂಬರದ ಮೇಲೆ ದಾಳಿ ವೆರಿ ಇಂಪಾರ್ಟೆಂಟ್. ಅಂಬರ ಪ್ರದೇಶ ಇಲ್ಲಿ ಕ್ವಶನ್ ಆಗಿದೆ ನೋಡಿ, ಇದು ಬಹಳ ಸರಿ ಕ್ವಶನ್ ಆಗಿದೆ. ಅಂಬರದ ಮೇಲೆ ದಾಳಿ ಯಾವ ವರ್ಷ? 1562ರಲ್ಲಿ ಅಂಬರದ ಮೇಲೆ ದಾಳಿ ಮಾಡ್ತಾನೆ. 1562ರಲ್ಲಿ ಅಂಬರದ ಮೇಲೆ ಆಕಸ್ಮಿಕವಾದ ದಾಳಿ, ಸುಮ್ನೆ ಆಕಸ್ಮಿಕವಾದ ದಾಳಿ, ಸುಮ್ನೆ ಹೊಂಟಿರ್ತಾನವ ಅಕ್ಬರ್ ತನ್ನ ಸೈನ್ಯ ಕರ್ಕೊಂಡು. ಎಲ್ಲರ ಮುಂದೆ ಅಕ್ಬರ್ ತನ್ನ ಸೈನ್ಯ ಅಪಾರ ಪ್ರಮಾಣದಲ್ಲಿ ಸೈನ್ಯ ಕರ್ಕೊಂಡು ಎಲ್ಲಿ ಹೊಂಟಿರ್ತಾನ ಅಂದ್ರೆ ರಾಜಸ್ಥಾನಕ್ಕೆ ಹೊಂಟಿರ್ತಾನ. ದರ್ಗಾಕ್ಕೆ ಭೇಟಿ ಕೊಡಬೇಕಂತ ಅಜ್ಮೇರದಲ್ಲಿರುವಂತ ಶೇಖ್ ಮೈನುದ್ದೀನ್ ಚಿಸ್ತಿ ದರ್ಗಾಕ್ಕೆ ಭೇಟಿ ಕೊಡುವಂತ ಸಮಯದಲ್ಲಿ ಬಿಹಾರಮ್ಮಲ್ಲಿ ಏನ್ ಮಾಡ್ತಾನಂದ್ರ ನನ್ನ ಮೇಲೆ ದಾಳಿ ಮಾಡ್ತಾನಂತೆ ಸುಮ್ಸುನೆ ಜರನಾಗಿ ತನ್ನ ಮಗಳಾಗಿರುವಂತ ಜೋಧಾಬಾಯಿ ಕೊಡ್ತಾನ. ಅವ ಎಂತ ಕರ್ಮ ಇರ್ಬೇಕು. ಹೊಂಟಿರ್ತಾರ ಅಜ್ಮೇರದಲ್ಲಿ ಉರುಸು ಉತ್ಸವ ಇರ್ತದೆ, ಉರುಸುಕೊಂಡಿರ್ತಾರ. ಅಕ್ಬರ್ ಓಸ್ ಮಂದಿ ಕುದುರೆಗಳ ಮೇಲೆ ಒಂಟೆಗಳ ಮೇಲೆ ಅಷ್ಟು ಮಂದಿ ಹೋಗುವಂತ ಸಮಯದಲ್ಲಿ ಅವ ಬಿಹಾರಮಲ್ಲ ಎಷ್ಟು ಹುಚ್ಚಿರ್ಬೇಕ. ಅಂಬರದ ಅರಸನಾಗಿರುವಂತ ಬಿಹಾರಮಲ್ಲ ಎಲ್ಲಿ ಅಕ್ಬರ್ ನಮ್ಮ ಮೇಲೆ ದಾಳಿ ಮಾಡಾಕತ್ತಾರ ಅಂತೇಳಿ ಚಿಂತೆ ಮಾಡಿ ಹೋಗಂತ ವ್ಯಕ್ತಿ ಕರ್ಕೊಂಡ್ಬಂದು ಕುಂದ್ರಿಸಿ ಆಕಸ್ಮಿಕವಾದಂತ ದಾಳಿ, ಅಂಬರದ ಮೇಲೆ ದಾಳಿ ಮಾಡಿರ್ತಾನೆ. 1562ರಲ್ಲಿ ಅಂಬರದ ಮೇಲೆ ಆಕಸ್ಮಿಕವಾದ ದಾಳಿ. ಇದು ಕ್ವಶನ್ ಆಗಿದೆ. ಆತನ ಆಕಸ್ಮಿಕವಾದ ದಾಳಿ ಯಾವಂದ್ರೆ ಅಂಬರದ ಮೇಲೆ ದಾಳಿ. ಅದು ದಾಳಿನೇ ಅಲ್ಲ, ಆಕ್ಚುಲಿ ಇವನೇ ಮಾನಸಿಕ ಮಾಡ್ಕೊಂಡಿರ್ತಾನೆ. ಕೆಲವು ಹಂಗೆ ಇರ್ತಾವ ಸುಮ್ಸುನಿ ಏನಂದ್ರ ನಮಗೆ ಅನ್ನೋದು ಮಾತಾಡಂಗಿಲ್ಲ. ಕೆಲವು ಸುಮ್ಸುನಿ ಮಾನಸಿಕ ಸತ್ತು ನೋಡಿ ನಾ ಏನೋ ಯಾರು ಅಂದ್ರಂಗಿಲ್ಲ ಬಿಟ್ರಂಗಿಲ್ಲ. ನಿನ್ನೆ ಗೌಡ್ರನ 1562ರಲ್ಲಿ ಅಂಬರದ ಮೇಲೆ ದಾಳಿಯನ್ನ ಮಾಡಿದಂತ ಸಮಯದಲ್ಲಿ ಅಂಬರದ ಎಲ್ಲಿ ಹೊಂಟಿರ್ತಾನೆ? ಅಂಬರದ ಪ್ರದೇಶ ಬರ್ತದಲ್ಲಿ ದೆಹಲಿಯಿಂದ ದೆಹಲಿಯಿಂದ ಯಾವ ಪ್ರದೇಶಕ್ಕೆ ಹೊಂಟಿರ್ತಾನಂದ್ರೆ ರಾಜಸ್ಥಾನಕ್ಕೆ ಹೊಂಟಿರ್ತಾನೆ. ರಾಜಸ್ಥಾನ ಪ್ರದೇಶ. ರಾಜಸ್ಥಾನದಲ್ಲಿ ಒಂದು ಅದ್ಭುತವಾದಂತ ಸ್ಮಾರಕ ಇದೆ. ರಾಜಸ್ಥಾನದಲ್ಲಿ ಸ್ಮಾರಕ, ಅಲ್ಲಿ ಯಾವ ಸ್ಮಾರಕ ಇದೆ ಅಂತಂದ್ರೆ ಶೇಖ್ ಮೈನುದ್ದೀನ್ ಚಿಸ್ತಿ. ನೆನ್ಪಿಡಿ, ಶೇಖ್ ಮೈನುದ್ದೀನ್ ಚಿಸ್ತಿ. ಮೈನುದ್ದೀನ್ ಶೇಖ್ ಮೈನುದ್ದೀನ್ ಚಿಸ್ತಿ. ಮತ್ ಕ್ವಶನ್ ಕೇಳ್ತೀನಿ ನಾನು, ಆನ್ಸರ್ ಹೇಳಕ್ಕೆ ಹೆಡ್ಡಿಕನ್ ಚಣಮರ ಬೀಳ್ತಾವ. 10 ವರ್ಷ ಬಿಡ್ಬೇಕು. 1562ರಲ್ಲಿ ನೋಡಿ ನಿದ್ಗೆಗಳನ್ನ ಹೆಂಗೆ ಎಚ್ಚರ ಕುಂದಿರ್ತಾರ. 1562ರಲ್ಲಿ ಅಂಬರದ ಮೇಲೆ ದಾಳಿ ಮಾಡುವಂತ ಸಮಯದಲ್ಲಿ ರಾಜಸ್ಥಾನಕ್ಕ ಹೊಂಟಿರ್ತಾನೆ. ರಾಜಸ್ಥಾನದ ಯಾವ ಸ್ಥಳ ಅಂದ್ರೆ ಅಜ್ಮೀರ. ರಾಜಸ್ಥಾನದ ಅಜ್ಮೀರ. ಆ ರಾಜಸ್ಥಾನದ ಅಜ್ಮೀರದಲ್ಲಿ ಶೇಖ್ ಮೈನುದ್ದೀನ್ ಚಿಸ್ತಿಯ ದರ್ಗಾಕ್ಕೆ ಭೇಟಿ ಕೊಡಬೇಕಂತ ಹೊಂಟಿರ್ತಾನೆ. ಆ ಭೇಟಿ ಕೊಡ್ಬೇಕಂತ ಹೊಂಟಂತ ಸಮಯ ಸುಮ್ಮನೆ ಎಲ್ಲಾ ಸೈನಿಕರು ಕರ್ಕೊಂಡು ಹೊಂಟು ಬಿಟ್ಟಿರ್ತಾನೆ. ನಡ್ರಿ ಅಲ್ಲಿ ಹೋಗಂಬರ್ರಿ ಇಲ್ಲಿ ಹೋಗಂಬರ್ರಿ ಒಟ್ಟು ಮಂದಿ ಕೂಡಿ ಅಜ್ಮೀರದ ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ. ಆ ಅಜ್ಮೀರಕ್ಕೆ ಭೇಟಿ ಕೊಡ್ಲಾಕ್ ಹೊಂಟಿರ್ತಾನೆ ತನ್ನ ಸೈನ್ಯ ಕರ್ಕೊಂಡು. ಅವಾಗ ಅಂಬರದ ಅರಸ ಯಾರಂದ್ರ ಬಿಹಾರಿ ಮಲ್ಲ. ಅಂಬರದ ಅರಸನಾಗಿರುವಂತ ಯಾರಂದ್ರ ಬಿಹಾರ ಮಲ್ಲ. ಅಂಬರದ ಅರಸನಾಗಿರುವಂತ ಬಿಹಾರ ಮಲ್ಲ ಏನ್ ಮಾಡ್ತಾನಂದ್ರೆ ಅಕ್ಬರ್ ನನ್ನ ಮೇಲೆ ದಾಳಿ ಮಾಡಿದ್ದಾನಂತ ಹೇಳಿ ಶರಣಾಗಿ ತನ್ನ ಮಗಳಾಗಿರುವಂತ ಜೋಧಾಬಾಯಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ. ಜೋಧಾಬಾಯಿ ಬ್ಯಾಡ ಹೋಮರ ಅಂತಾನ, ಒಲ್ಲೆ ಹೋಮರ ನಾ ಬರಂಗ್ ಬಂದಿನೋ, ನಿನ್ನ ಮರ ನೀನ್ ನನ್ನ ಮೇಲೆ ದಾಳಿ ಮಾಡಿ ಹಂಗಿಲ್ಲ ಅಂತೇಳಿ ಜೋಧಾಬಾಯಿಯನ್ನು ಕೊಟ್ಟು ಮದುವೆಯನ್ನು ಮಾಡುತ್ತಾನೆ. ಅದಕ್ಕೆ ಮಧ್ಯಯುಗನ ಕಾಲದಲ್ಲಿ ಅದೃಷ್ಟವಂತ ಅರಸ ಅಂತ ಕರೀತಾರೆ ಅಕ್ಬರ್ನ. ಇತಿಹಾಸ ಪುಟದಲ್ಲಿ ಯಾರನ್ನ ಅದೃಷ್ಟವಂತ ದೊರೆ ಅಂತ ಕರೀತಾರೆ ಅಂದ್ರೆ ಅಕ್ಬರ್. ನೋಡಿ, ಬಿಹಾರ ಮಲ್ಲನ ಮಗಳಾಗಿರುವಂತ ಜೋಧಾಬಾಯಿ ಅತ್ಯಂತ ಸೌಂದರ್ಯವತಿಯಾಗಿರುವಂತ ರಜಪೂತ ಕನ್ಯೆ. ಅಕ್ಬರ ಮೊಟ್ಟ ಮೊದಲ ಬಾರಿಗೆ ರಜಪೂತರೊಂದಿಗೆ ಸಂಬಂಧ ಬೆಳೆಸಿದಂತ ಮೊದಲ ದೊರೆ. ಮೊಟ್ಟ ಮೊದಲ ಬಾರಿಗೆ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯದಲ್ಲಿ ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ರಜಪೂತ ಮತ್ತು ಮೊಘಲ ಸಾಮ್ರಾಜ್ಯದ ಮಧ್ಯದಲ್ಲಿ ಸಂಬಂಧ ಆಗಿದ್ದೆ ಎಲ್ಲಿ ಅಂತಂದ್ರೆ ಅದು ಜೋಧಾಬಾಯಿ. ನೋಡಿ, 1562ರಲ್ಲಿ ಅಂಬರದ ಮೇಲೆ ದಾಳಿ ಮಾಡಿಲ್ಲ, ಆಕಸ್ಮಿಕವಾಗಿರುವಂತ ದಾಳಿ. ರಾಜಸ್ಥಾನದ ಅಜ್ಮೇರದ ಪ್ರದೇಶದ ಮೇಲೆ ದಾಳಿ ಮಾಡಿರ್ತಾನೆ. ಅಜ್ಮೇರಕ್ಕೆ ಭೇಟಿ ಕೊಟ್ಟಿರ್ತಾನೆ. ಅಲ್ಲಿ ಯಾರು ಅಂದ್ರ ಶೇಖ್ ಮೈನುದ್ದೀನ್ ಚಿಸ್ತಿ ದರ್ಗಾಕ್ಕೆ ಭೇಟಿ ಕೊಟ್ಟಿರ್ತಾನೆ. ಆ ಭೇಟಿ ಕೊಟ್ಟಂತ ಸಮಯದಲ್ಲಿ ಅಂಬರದ ಅರಸನಾಗಿರುವಂತ ಬಿಹಾರ ಮಲ್ಲ ನನ್ನ ಮೇಲೆ ದಾಳಿ ಮಾಡ್ತಾನಂತ ಹೇಳಿ ಆತನಿಗೆ ಶರಣಾಗಿ ತನ್ನ ಮಗಳಾಗಿರುವಂತ ಜೋಧಾಬಾಯಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ. ಅಕ್ಬರ್ನೊಂದಿಗೆ ವಿವಾಹ ಸಂಬಂಧ ಏರ್ಪಡಿಸಿದ ಮೊದಲ ರಜಪೂತ ಅರಸ ಯಾರು ಅಂತಂದ್ರೆ ಆತ ಬಿಹಾರ ಮಲ್ಲ.
ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಅಕ್ಬರ್ನ ಪಟ್ಟದ ರಾಣಿ ಅಂದ್ರೆ ಜೋಧಾಬಾಯಿ. ಜೋಧಾಬಾಯಿ ಹೇಳಿದ್ರೆ ಫೈನಲ್ ಅಕ್ಬರ್ ಮನೆ ಬಿಟ್ಟು ಕೈ ಕಂತಿಲ್ಲ ಹೊರಗೆ ಬರ್ತಿರ್ಲಿಲ್ಲ. ಹಂಗ ಬೆಕ್ಕ ಕುಂತಿರ್ತ ಅಕ್ಬರ್ ಮನ್ಯಾಗ. ಅಷ್ಟು ಜೋಧಾಬಾಯಿ ಹಿಡಿತ ಅಕ್ಬರ್ನ ಮೇಲೆ. ಬೆಕ್ಕ ನೋಡ್ರಿ ಬೆಕ್ಕ ಸುಮ್ಮ ಮುಲೆ ಅನ್ಕೊತಿರ್ತಾವ. ಆತರ ಹೊರಗೆ ಹುಲಿ ಅಕ್ಬರ್ ಮನ್ಯಾಗ. ಆತರ ಅಕ್ಬರ ಜೋಧಾಬಾಯಿ ಮಧ್ಯದಲ್ಲಿ. ಹಂಗೇನಿಲ್ಲ, ನೀವು ತಪ್ಪುಕೋಬಾರದು, ಗೊಂಬೆ ಚಿತ್ರ ಕಳ್ಸಕತ್ತೀರಿ. ಅಷ್ಟು ಅನನ್ಯವಾಗಿರುವಂತ ಸಂಬಂಧ ಇತ್ತು. ಅಷ್ಟು ಅನನ್ಯವಾಗಿರುವಂತ ಆ ಒಂದು ಭಾವನಾತ್ಮಕವಾಗಿರುವಂತ ಸಂಬಂಧ ಇತ್ತು ಯಾರ ಮಧ್ಯದಲ್ಲಿ ಅಂದ್ರ ಅಕ್ಬರ್ ಮತ್ತು ಜೋಧಾಬಾಯಿಯ ಮಧ್ಯದಲ್ಲಿ. ನೆಕ್ಸ್ಟ್, ಮೆರ್ತ ಪ್ರದೇಶದ ಮೇಲೆ ದಾಳಿ. ಅರ್ಥ ಆಗ್ತಾ ಇದೆಯಾ? ಒಂದು ಪ್ರಶ್ನೆದ್ದು ಯಾವುದು? ಮಾಳ್ವ ಪ್ರದೇಶದ ಮೇಲೆ ದಾಳಿ. ಎರಡನೇದು ಚುನಾರದ ಮೇಲೆ ದಾಳಿ. ನೆಕ್ಸ್ಟ್ ಯಾವ್ದಂದ್ರೆ ಅಂಬರದ ಮೇಲೆ ದಾಳಿ. ಅಂಬರದ ಮೇಲೆ ದಾಳಿ. ಮಾಳ್ವದ ಮೇಲೆ ದಾಳಿ, ಚುನಾರದ ಮೇಲೆ ದಾಳಿ, ಅಂಬರದ ಮೇಲೆ ದಾಳಿ. ಎಂ ಮಾಳ್ವ, ಸಿ ಚುನಾರ, ಎ ಅಂಬರ. MCA. ಮಾಳ್ವದ ಮೇಲೆ ದಾಳಿ, ಚುನಾರದ ಮೇಲೆ ದಾಳಿ, ಅಂಬರದ ಮೇಲೆ ದಾಳಿ. ಆ ಸ್ಪೆಲ್ಲಿಂಗ್ ನೆನ್ಪಿಟ್ಕೋ ತಿಳ್ಬಿಡೋಣ. ನೆಕ್ಸ್ಟ್ ಯಾವ್ದಂದ್ರೆ ಮೆರ್ತದ ಮೇಲೆ ದಾಳಿ. ಮೆರ್ತ ಎನ್ನುವ ಪ್ರದೇಶ, ಮೆರ್ತ ಎಂಬ ಪ್ರದೇಶದ ಮೇಲೆ ದಾಳಿ ಮಾಡಿರ್ತಾನೆ. ಮೆರ್ತದ ಮೇಲೆ ದಾಳಿ. ಮೆರ್ತದ ಮೇಲೆ ದಾಳಿ ಅದೇ 1562ರಲ್ಲಿ 1562ರಲ್ಲಿ ಮೆರ್ತ ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ. ಅಕ್ಬರ್ನ ದಾಳಿಗಳು ಅತಿ ಮುಖ್ಯ. ನಾ ಏನ್ ಮಾತಾಡ್ತಾ ಇದ್ದೇನೆ ಇದನ್ನೆಲ್ಲ ಪರ್ಫೆಕ್ಟ್ ಆಗ್ಬೇಕು ನೀವು. ಮೇವಾರದ ಅರಸನಾಗಿರುವಂತ ಜಯಮಲ್ಲನ ಸೋಲಿಸ್ತಾನೆ. ಮೇವಾರದ ಸಾಮಂತ ದೊರೆಯಾಗಿರುವಂತ ಜಯಮಲ್ಲ ಮೆರ್ತದ 1562ರಲ್ಲಿ. ನೋಡಿ ಎಂತ ಒಂದು ಪ್ರಸಿದ್ಧವಾಗಿರುವಂತ ಯುದ್ಧ ಇದು, ಹೌದಾ? ಮೇವಾರದ ಅರಸನಾಗಿ, ಮೇರ್ತ ಪ್ರದೇಶ ಅಂದ್ರೆ ಮೇವಾರ ಸಾಮಂತನಾಗಿರುವಂತ ಜಯಮಲ್ಲನ ಸೋಲಿಸ್ತಾನೆ. ಜಯಮಲ್ಲ ಅಂತ ಕರಿತೀವಿ. ಜಯಮಲ್ಲನ ಸೋಲಿಸ್ತಾನೆ ಸ್ನೇಹಿತರೆ. ಸೋಲಿಸಿ 1564ರಲ್ಲಿ ಮುಂದುವರೆದು ಅಲ್ಲಿ ಅವಧಿಯಲ್ಲಿ ರಾಣಿ ದುರ್ಗಾದೇವಿ ವಶದಲ್ಲಿರುವಂತ ಗೊಂಡ್ವಾನ ಪ್ರದೇಶವನ್ನು ವಶಪಡಿಸಿಕೊಳ್ತಾನೆ. ರಾಣಿ ನೋಡಿ, ಅಕ್ಬರ ಯಾವ ಹಿಂದೂ ದೊರೆಯೊಂದಿಗೆ ಯುದ್ಧವನ್ನು ಮಾಡಿದ ಅಂದ್ರೆ ರಾಣಿ ದುರ್ಗಾದೇವಿ. ಅಕ್ಬರ ಪ್ರದೇಶದ ಮೇಲೆ ದಾಳಿ ಮಾಡಿದಾಗ ರಾಣಿ ದುರ್ಗಾದೇವಿ ಅಂತ ಬಂದರ ಬಾ ಮಗಳು ಬಂದ್ಬಿಡು, ಯುದ್ಧನೇ ಆಗಿಲ್ಲ ನನಗಿರಂತ ರಾಣಿ ದುರ್ಗಾದೇವಿ ಎಂದೇ ಅಕ್ಬರ ಎದುರಿಸಿದಂತ ಇಬ್ಬರು ಹೆಣ್ಣು ಮಕ್ಕಳು ಹೇಳಿ. ಉತ್ತರ ಭಾರತದಲ್ಲಿ ರಾಣಿ ದುರ್ಗಾದೇವಿ, ದಕ್ಷಿಣ ಭಾರತದಲ್ಲಿ ಅಕ್ಬರಿ ಹೊಡೆದರ್ಲಕ್ಕ ಹೆಡ್ಡಿಕಿನ ಚಂಡಮುರೆ ಹೊಡಿಬೇಕು. ಯಾರು? ಶಬಾಷ್, ಚಾಂದ್ ಬೀಬಿ. ಬಿಜಾಪುರದ ಸೊಸೆ, ಅಹ್ಮದ್ ನಗರದ ಮಗಳು, 1ನೇ ಅಲಿ ಆದಿಲ್ ಶಾಹಿ ಹೆಂಡತಿ, 2ನೇ ಇಬ್ರಾಹಿಂ ಆದಿಲ್ ಶಾಹಿಯ ತಾಯಿ ಚಾಂದ್ ಬೀಬಿ. ಹೊಡೆದರ್ಲಕ್ಕನ ಹೆಡ್ಡಿಕಿನ ಚಂಡಮುರಿಬೇಕು ಅಕ್ಬರ್ ಉತ್ತರ ಭಾರತದಲ್ಲಿ ಹಿಂದೂ ಹೆಣ್ಣು ಮಗಳಾಗಿರುವಂತ ರಾಣಿ ದುರ್ಗಾದೇವಿ, ದಕ್ಷಿಣ ಭಾರತದಲ್ಲಿ ಯಾರಂದ್ರೆ ಚಾಂದ್ ಬೀಬಿ. ನಾವು ರಾಹುಲ್ ಗಾಂಧಿ ನಾವು ಎಸ್ ನಾವಂದನು ತಾವಂದನು ಎಸ್. ಆ 1564ರಲ್ಲಿ ಯಾವ ಪ್ರದೇಶದ ಮೇಲೆ ದಾಳಿ ಮಾಡಿರ್ತಾನಂದ್ರೆ ಈ ರಾಣಿ ಗೊಂಡ್ವಾನ ಪ್ರದೇಶದ ಮೇಲೆ ದಾಳಿ ಮಾಡಿರ್ತಾನೆ. ಗೊಂಡ್ವಾನ ಪ್ರದೇಶ. ಆ ಗೊಂಡ್ವಾನದ ರಾಣಿಯಾಗಿರುವಂತ ರಾಣಿ ಯಾರಂದ್ರೆ ರಾಣಿ ದುರ್ಗಾದೇವಿ ಅಂತ ಕರಿತೀವಿ. ರಾಣಿ ದುರ್ಗಾದೇವಿ ಗೊಂಡ್ವಾನದ ಹೆಣ್ಣು ಮಗಳಾಗಿರುವಂತ ರಾಣಿ ದುರ್ಗಾದೇವಿ ಇವನನ್ನ ಅಕ್ಬರ್ನನ್ನು ಸೋಲಿಸುವಲ್ಲಿ ಆರಂಭದಲ್ಲಿ ಯಶಸ್ವಿ ಆಗ್ತಾಳೆ. ಅದರ ಕೊನೆಯ ಹಂತಗಳಲ್ಲಿ ಶರಣಾಗತಿ ಆಗ್ತಾನೆ. ಯಾರು ಅಂದ್ರ ರಾಣಿ ದುರ್ಗಾದೇವಿಯ ವಶದಲ್ಲಿರುವಂತ ಗೊಂಡ್ವಾನ ಪ್ರದೇಶವನ್ನು ವಶಪಡಿಸಿಕೊಂಡಂತ ದೊರೆ ಯಾರಂದ್ರ ಅಕ್ಬರ್. ಯಾವ ವರ್ಷ ಅಂದ್ರೆ 1564ರಲ್ಲಿ. 1564ರಲ್ಲಿ ಗೊಂಡ್ವಾನ ಪ್ರದೇಶವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ಮೆರ್ತ ಪ್ರದೇಶ ಅಂತ ಕರಿತೀವಿ. ನಂತರ ಮೇವಾರದ ಮೇಲೆ ದಾಳಿ, ಅದ್ಭುತವಾದ ದಾಳಿ ಇದು. ಮೇವಾರದ ಪ್ರದೇಶದ ಮೇಲೆ ದಾಳಿ, ಮೇವಾರದ ಮೇಲೆ ದಾಳಿ ಅತಿ ಮುಖ್ಯವಾಗಿರುವಂತ ದಾಳಿ. ಮೇವಾರ ಪ್ರದೇಶ ಯಾವ ವರ್ಷ? 1567ರಲ್ಲಿ ಮೇವಾರದ ಅರಸನಾಗಿರುವಂತ ರಾಣಾ ಪ್ರತಾಪ್ ಸಿಂಗನ ತಂದೆ ಯಾರಂದ್ರೆ ರಾಣಾ ಉದಯ ಸಿಂಗ ಬೆಂಕಿವ. ರಾಣಾ ಉದಯ ಸಿಂಗ್ ಮಾತಾಡಿಸಿದ್ರ ಕತ್ತಿ ತೋತ್ತಂತಿವ. ಹೆಂಗ ನಮ್ಮ ಚಿತ್ರದುರ್ಗದ ಪಾಳೆಗಾರ 5ನೇ ವೀರಮದಕರಿ ನಾಯಕ ಮಾತಾಡಿಸಿದ್ರೆ ಕಬ್ಬಳ ಹೊಡಿದ್ನಲ್ಲ ಹಂಗಿವ. 1567ರಲ್ಲಿ ರಾಣಾ ಉದಯ ಸಿಂಗ್ ಅದನಲ್ಲ, ರಾಣಾ ಉದಯ ಸಿಂಗನ ವಿಶೇಷ ಏನು ಅಂತಂದ್ರೆ ರಾಣಾ ಪ್ರತಾಪ್ ಸಿಂಗನ ತಂದೆ, ರಾಣಾ ಪ್ರತಾಪ್ ಸಿಂಗನ ತಂದೆಯಾಗಿರುವಂತ ರಾಣಾ ಉದಯ ಸಿಂಗ್ ಈತ ಯಾವ ಪ್ರದೇಶ ಅಂದ್ರೆ ಮೇವಾರದ ಅರಸ. ಮೇವಾರದ ಪ್ರದೇಶದ ಅರಸನಾಗಿರುವಂತ ಆ ರಾಣಾ ಉದಯ ಸಿಂಗನನ್ನು ಸೋಲಿಸುವಲ್ಲಿ ಯಶಸ್ವಿ ಆಗ್ತಾನೆ. ಆ ಉದ್ದೇಶಕ್ಕಾಗಿ ರಾಣಾ ಪ್ರತಾಪ್ ಸಿಂಗ ಅತ್ಯಂತ ಹೆಚ್ಚಿನ ಮಟ್ಟದ ಹೋರಾಟವನ್ನು ಮಾಡ್ತಾನೆ. ಬಹಳ ಅದ್ಭುತ. ನನ್ನ ತಂದೆ ಹೆಂಗ್ ಸೋಲಿಸನಂತ ಬಿಡಂಗಿಲ್ಲ. ಮುಂದೆ ನಡೀತಾ ಹಲ್ದಿಘಾಟ್ ಕದನದಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತಾನೆ, ಬಿಡಂಗಿಲ್ಲ ಅದನ್ನ ರಾಣಾ ಪ್ರತಾಪ್ ಸಿಂಗನ ಬಗ್ಗೆ.
ಹಲ್ದಿಘಾಟ್ ಕದನ ನಡೀತಾ ಅರಾವಳಿ ಬೆಟ್ಟಗಳಲ್ಲಿ. ಹಲ್ದಿಘಾಟ್ ಕದನ ಯಾರ ಕೈ ಸಿಗಂಗಿಲ್ಲ, ರಾಣಾ ಪ್ರತಾಪ್ ಸಿಂಗನ ಕುದುರೆ ಚೇತಕ್ ಕುದುರೆ ತಗೊಂಡ್ ಹೊಂಟು ಬಿಟ್ರಲ್ಲಕ್ಕನ್ನು ಏನು ಮಾನಸಿಂಗ್ ಎಷ್ಟು ಪ್ರಯತ್ನ ಮಾಡಿದ್ರು ಸೋಲಂಗಿಲ್ಲ ರಾಣಾ ಪ್ರತಾಪ್ ಸಿಂಗ್. ಸೋಲದೆ ಶರಣಾಗದೆ ಇರುವಂತ ಒಬ್ಬ ಹೆಮ್ಮೆಯ ದೊರೆ ಯಾರಂದ್ರೆ ರಾಣಾ ಪ್ರತಾಪ್ ಸಿಂಗ್. ಆದರೆ ರಾಣಾ ಉದಯ್ ಸಿಂಗ್ ಏನಾಗ್ತಾನಂದ್ರೆ ಆರಂಭದಲ್ಲಿ ಸೋಲನ್ನು ಒಪ್ಪುಗಳಿಲ್ಲ, ಕೊನೆ ಹಂತದಲ್ಲಿ ಸೋಲನ್ನು ಒಪ್ಪುಳ್ತಾನೆ, ಮೇವಾರದ ಮೇಲೆ ದಾಳಿ ಮಾಡ್ತಾನೆ 1567ರಲ್ಲಿ ರಾಣಾ ಉದಯ ಸಿಂಗ ಅಂತ, ಮೇವಾರದ ಅರಸನಾಗಿರುವಂತ ರಾಣಾ ಉದಯ ಸಿಂಗ. ನೆಕ್ಸ್ಟ್ 1569ರಲ್ಲಿ ವೆರಿ ಇಂಪಾರ್ಟೆಂಟ್, 1569ರಲ್ಲಿ ಮತ್ತೊಂದು ಕಾಳಗ ನಡೀತದೆ, ರಣತಂಬೂರ ಕಾಳಗ ಅಂತ ಕರಿತೀವಿ. ರಣತಂಬೂರ ಕಾಳಗ ಯಾರಂದ್ರ ಸುರ್ಜನರಾಯ ಅಂತ ಕರೀತಾರೆ. ಸುರ್ಜನರಾಯ ಅಲ್ಲಿ ಅರಸನಾಗಿರುವಂತ ಸುರ್ಜನರಾಯ, ರಣತಂಬೂರದ ಅರಸನಾಗಿರುವಂತ ರಣತಂಬೂರದ ಅರಸನಾಗಿರುವಂತ ಸುರ್ಜರಾಯನ ಮೇಲೆ ದಾಳಿ ಮಾಡ್ತಾನೆ. ಯುದ್ಧ ಮಾಡದೆ ಶರಣಾದ ಸುರ್ಜನರಾಯ ಹೆಂಗಿರ್ತಾನಂದ್ರೆ, ಬ್ಯಾಡ್ರ ಪ್ರಾಣ ನೀವ್ ಏನಂತೀರ ಅದಕ್ಕೆ ನಾವೆಲ್ಲ ಶರಣಾಗತ್ತೈತಿ. ಕೆಲವು ಬಹಳ ಜನ ಇರ್ತಾರೆ, ಮಾತಾಡಂಗಿಲ್ಲ, ಸುಮ್ಮನೆ ಆಯ್ತಪ್ಪ ಇವ್ ಒಂದು ಏನಂತಾರಲ್ಲ ಅಂತೇಳಿ ಒಪ್ಕೊಂಡ್ಬಿಟ್ಟು. ಸರ್ಜನರಾಯ ಎಷ್ಟು ಶಾಣೆ ಇರುತ್ತಾನಂದ್ರೆ ಅಕ್ಬರ್ ಬಂದ ತಕ್ಷಣ ನೀ ಬರ್ತಾನಂತ ಗೊತ್ತಿತ್ತು ಫ್ರೆಂಡ್, ಅದಕ್ಕೆ ನಿನ್ಗೆಲ್ಲ ಊಟದ ವ್ಯವಸ್ಥೆ ಮಾಡಿಸಿದ್ದೆ, ನಿನ್ ಜೊತೆ ಯುದ್ಧನೇ ಮಾಡಂಗಿಲ್ಲ, ನಾವ್ ಯಾಕೆ ಯುದ್ಧ ಮಾಡ್ಬೇಕು, ನಾವು ನೀವೆಲ್ಲ ಒಂದು ಅಂತೇಳಿ ಯುದ್ಧ ಮಾಡದೆ ಶರಣಾಗತಿಯಾಗಿರುವಂತ ಒಬ್ಬ ಹೆಮ್ಮೆಯ ರಜಪೂತ ದೊರೆ ಯಾರಂದ್ರೆ ಸುರ್ಜನರಾಯ ಅಂತ ಕರೀತೀವಿ. ಸುರ್ಜನರಾಯ ಕೆಲವು ಅಪರೂಪ ದೊರೆಗಳು ಇರ್ತಾರ ನೋಡ್ರಿ ನೀವು. ಇನ್ನ ಇವತ್ ಚಲೋ ನೀವು ಯಾರು ಗಂಗರ ಅರಸನಾಗಿರುವಂತ ಶ್ರೀ ಪುರುಷ ಮಾತಾಡಿಸಿದ ಕಣ್ಣ ನೀರು ಬರ್ತದ ಅಂತ 70 ವರ್ಷ ಆಳ್ವಿಕೆ ಗಂಗರ ಕಾಲದಲ್ಲಿ ಒಬ್ಬರ ಮೇಲೆ ಯುದ್ಧ ಮಾಡಿಲ್ಲ, ಒಬ್ಬರಿಗೆ ಒಂದೇಟ್ ಹೊಡೆದಲ್ಲ, ಎಷ್ಟು ಮಂದಿ ಬಂದು ದಾಳಿ ಮಾಡಿ ಕಪ್ಪು ಕಾಣಿಕೆ ತಗೊಂಡು. ಅದಕ್ಕೆ ಬಹಳ ಪೇಶನ್ಸ್ ದೊರೆ ಯಾರಂದ್ರ ಶ್ರೀ ಪುರುಷ. ಗಂಡ ಮಗ ಒಬ್ಬರ ಮ್ಯಾಗ ಯುದ್ಧ ಮಾಡ್ಬೇಕಲ್ಲ, ಬರೀ ಯಾರ ಅಂದ್ರ ಕಣ್ಣ ನೀರ್ ಬರ್ತದ್ದು ಅಂತ ಅವ್ರಿಗೆ ಇವನ್ ಗಾಬ್ರೆ ನೋಡಿ ಏನೋ ಮರ ಸತ್ಗಿತ್ತ ನಡಿಲತ್ತಿ ಬಿಟ್ಟು ಬರುತ್ತೆ ಅಂತ ದೊರೆ ಯಾರಂದ್ರ ಶ್ರೀ ಪುರುಷ. ಇಲ್ಲಿ ಸುರ್ಜನರಾಯನು ಕೂಡ ಹಂಗೇನೆ ಯುದ್ಧ ಮಾಡದೆ ಶರಣಾಗತಿಯಾಗಿರುವಂತ ಹೆಮ್ಮೆಯ ರಜಪೂತ ದೊರೆ ಯಾರಂದ್ರ ಸುರ್ಜನರಾಯ. ಯಾವ ವರ್ಷ ಅಂದ್ರೆ 1569ರ ರಣತಂಬೂರ ಕಾಳಗ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಕಾಲಿಂಜರದ ಮೇಲೆ ಇಲ್ಲಾದ ರಣತಂಬೂರದ ಮೇಲೆ ನಂತರ ದಾಳಿ ಆಗಿದ್ದ ಯಾವಂದ್ರೆ ಈ ಕಾಲಿಂಜರ ಕೋಟೆಯ ಮೇಲೆ ದಾಳಿ ಮಾಡ್ತಾನೆ. ಯಾವ ವರ್ಷ ಅಂದ್ರೆ 1569ರಲ್ಲಿ. 1569ರಲ್ಲಿ ಯಾವ ಪ್ರದೇಶ ಅಂದ್ರ ಕಾಲಿಂಜರ್ ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ. ಕಾಲಿಂಜರ ಪ್ರದೇಶದ ಮೇಲೆ ದಾಳಿ ಯಾವ ವರ್ಷ ಅಂದ್ರೆ 1569ರಲ್ಲಿ. ಆ ಕಾಲಿಂಜರ ಪ್ರದೇಶದ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಅರಸ ಯಾರಂದ್ರ ರಾಜ ರಾಮಚಂದ್ರ ಅಂತ ಕರಿತೀವಿ. ಆ ರಾಜ ರಾಮಚಂದ್ರ ಆ ವಶದಲ್ಲಿರುವಂತ ಕೋಟೆಯನ್ನ, ಅವನಿಂದ ಕಪ್ಪು ಕಾಣಿಕೆಯನ್ನು ಮತ್ತು ಅವನ ಕೋಟೆಯನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ಕಾಲಿಂಜರ ಪ್ರದೇಶದ ಮೇಲೆ ದಾಳಿ ಯಾವ ವರ್ಷ ಅಂದ್ರೆ 1569ರಲ್ಲಿ. ಕಾಲಿಂಜರ ಪ್ರದೇಶದ ಮೇಲೆ ದಾಳಿ ಮಾಡಿ ಅಲ್ಲಿಂದ ಅಪಾರ ಪ್ರಮಾಣದ ಕೋಟೆಯನ್ನ ಮತ್ತು ಅಲ್ಲಿ ಸಂಪತ್ತನ್ನ ವಶಪಡಿಸಿಕೊಳ್ಳುವಲ್ಲಿ ಅಕ್ಬರ ಯಶಸ್ವಿಯಾದ. ಇನ್ನು ಅಕ್ಬರನ ಅತ್ಯಂತ ಪ್ರಸಿದ್ಧವಾದಂತ ಹೋರಾಟ ಯಾವುದು? ಅತಿ ಹೆಚ್ಚು ಎಕ್ಸಾಮ್ ಕೇಳಿದಂತ ಪ್ರಶ್ನೆ 1572ರಲ್ಲಿ ಗುಜರಾತದ ಮೇಲೆ ದಾಳಿ. 1572ರಲ್ಲಿ ಗುಜರಾತ್ ಪ್ರದೇಶದ ಮೇಲೆ ದಾಳಿ ಅಂತ ಕರಿತೀವಿ. 1572ರಲ್ಲಿ ಗುಜರಾತ್, ಇದನ್ನ ಏನಂತ ಕರೀತಾರೆ ಅಂದ್ರೆ ಇದನ್ನ ಶೀಘ್ರಗತಿಯ ದಾಳಿ ಅಂತ ಕರೀತಾರೆ. ಅಕ್ಬರ್ನ ಶೀಘ್ರಗತಿಯ ದಾಳಿ. ಇದು ಕ್ವಶನ್ ಆಗಿದೆ ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ. ಅಕ್ಬರ್ನ ಶೀಘ್ರಗತಿಯ ದಾಳಿ ಯಾವಂದ್ರೆ ಗುಜರಾತದ ಮೇಲೆ ದಾಳಿ. ಆ ಶೀಘ್ರಗತಿಯ ದಾಳಿ ಆ ಒಂದು ಪ್ರದೇಶದ ಮೇಲೆ, ಗುಜರಾತ್ ಪ್ರದೇಶದ ಮೇಲೆ ದಾಳಿ ಮಾಡಿ ಅಲ್ಲಿಯ ಸಂಯುಕ್ತ ಒಕ್ಕೂಟ ರಜಪೂತ ಸೈನ್ಯವನ್ನು ಸೋಲಿಸಿ ಅವರಿಂದ ಕಪ್ಪು ಕಾಣಿಕೆಯನ್ನು ವಶಪಡಿಸಿಕೊಂಡು ಈ ಫತ್ತೇಪುರ್ ಸಿಕ್ರಿ ಇತ್ತಲ್ಲ, ಆ ಫತ್ತೇಪುರ್ ಸಿಕ್ರಿಯ ಮುಂಭಾಗದಲ್ಲಿ ಬುಲಂದ ದರ್ವಾಜ ನಿರ್ಮಾಣ ಮಾಡ್ತಾನೆ. ಅದರ ಸವಿ ನೆನಪಿಗಾಗಿ ಬುಲಂದ ದರ್ವಾಜ್. ಫತ್ತೇಪುರ್ ಸಿಕ್ರಿ ಆತನ ಕನಸಿನ ನಗರ ಅಂತ ಕರಿತೀವಿ. ಆತನ ಕನಸಿನ ನಗರ ಆಗಿರುವಂತ ಫತ್ತೇಪುರ್ ಸಿಕ್ರಿಯ ಮುಂಭಾಗದಲ್ಲಿ ಬುಲಂದ ದರ್ವಾಜ್ ನಿರ್ಮಾಣ ಮಾಡ್ತಾನೆ. ಆ ಬುಲಂದ ದರ್ವಾಜದ ಮೇಲೆ ಏನು ಬರೀತಾನಂದ್ರೆ ಜಗತ್ತು ಒಂದು ಸೇತುವೆ ಅದನ್ನು ದಾಟುವಂತ ಬರೆದಂತ ವ್ಯಕ್ತಿ ಯಾರಂದ್ರ ಅಕ್ಬರ್. ಗುಜರಾತದ ಮೇಲೆ ದಾಳಿ ಮಾಡ್ತಾನೆ. ಗುಜರಾತದ ಮೇಲೆ ದಾಳಿ ಮಾಡಿ ಆ ಪ್ರದೇಶದಲ್ಲಿರುವಂತ ಸಂಪತ್ತನ್ನ ಕೊಳ್ಳೆ ಹೊಡೆದು ಆ ವಿಜಯದ ಸವಿ ನೆನಪಿಗಾಗಿ ಆ ಫತ್ತೇಪುರ್ ಸಿಕ್ರಿಯ ಮುಂಭಾಗದಲ್ಲಿ ಒಂದು ದೊಡ್ಡದಾಗಿರುವಂತ ಬಾಗಿಲು ನಿರ್ಮಾಣ ಮಾಡ್ತಾನೆ. ಅದನ್ನು ಬುಲಂದ ದರ್ವಾಜ್ ಅಂತ ಕರೀತಾರೆ. ಆ ಬುಲಂದ ದರ್ವಾಜದ ಮೇಲೆ ಏನು ಬರೀತಾರೆ ಅಂದ್ರೆ ಜಗತ್ತು ಒಂದು ಸೇತುವೆ
ಅದನ್ನು ದಾಟುವಂತ ಬರೀತಾನೆ. ಪ್ರಪಂಚ ಒಂದು ಸೇತುವೆ, ಜಗತ್ತು ಒಂದು ಸೇತುವೆ, ಅದನ್ನು ದಾಟುವಂತ ಬರೆದಂತ ವ್ಯಕ್ತಿ ಯಾರಂದ್ರೆ ಅಕ್ಬರ್. 1572ರಲ್ಲಿ ಗುಜರಾತದ ಮೇಲೆ ದಾಳಿ ಮಾಡಿ ಅಲ್ಲಿರುವಂತ ಸಂಪತ್ತನ್ನ ಲೂಟಿ ಹೊಡೆದು, ಅಲ್ಲಿರುವ ಸಂಪತ್ತನ್ನ ಕೊಳ್ಳೆ ಹೊಡೆದು ರಜಪೂತರನ್ನು ಸೋಲಿಸಿ ಆ ತನ್ನಂತ ಅಮೌಂಟದಿಂದ ಆ ಫತೇಪುರ್ ಸಿಕ್ರಿಯ ಮುಂಭಾಗದಲ್ಲಿ ಬುಲಂದ ದರ್ವಾಜ ನಿರ್ಮಾಣ ಮಾಡ್ತಾನೆ. ಆ ನಿರ್ಮಾಣ ಮಾಡಿದಂತ ಸಮಯದಲ್ಲಿ ಅದರ ಮೇಲೆ ಒಂದು ಹೆಸರು ಬರೀತಾನೆ, ಪ್ರಪಂಚ ಒಂದು ಸೇತುವೆ, ಜಗತ್ತು ಒಂದು ಸೇತುವೆ, ಅದನ್ನು ದಾಟುವಂತ ಬರೆದಂತ ವ್ಯಕ್ತಿ ಯಾರಂದ್ರೆ ಅಕ್ಬರ್. ವೆರಿ ಇಂಪಾರ್ಟೆಂಟ್. ಹಲ್ದಿ ಘಾಟ್ ಕದನ ಅಂತ ಕರಿತೀವಿ. ಹಲ್ದಿ ಘಾಟ್ ಕದನ ಅಂದ್ರು ಒಂದೇ, ಹಳದಿ ಘಾಟ್ ಕದನ ಅಂದ್ರು ಒಂದೇ. ಹಳದಿ ಘಾಟ್ ಕದನ ಅಥವಾ ಹಲ್ದಿ ಘಾಟ್ ಕದನ, ಹಲ್ದಿ ಘಾಟ್ ಕದನ, ಹಲ್ದಿ ಘಾಟ್ ಕದನ ಅಂದ್ರು ಒಂದೇ, ಹಳದಿ ಘಾಟ್ ಕದನ ಅಂದ್ರು ಒಂದೇ. ಏನಿದೆ ಹಲ್ದಿ ಘಾಟ್ ಕದನ? ಯಾವ ವರ್ಷ ನಡೀತು? 1576ರಲ್ಲಿ ನಡೆದಂತ ಒಂದು ಘಟನೆ. 1576 ಜೂನ್ 18ನೇ ತಾರೀಕು. 1576 ಜೂನ್ 18ರಂದು ನಡೆದಂತ ಕದನ ಯಾವಂದ್ರೆ ಹಲ್ದಿ ಘಾಟ್ ಕದನ. ಹಲ್ದಿ ಘಾಟ್ ಕದನ ಯಾರ ಮಧ್ಯೆ ನಡೀತು ಅಂದ್ರೆ, ಇವಾಗ ಇದ್ನಲ್ಲಿ ಯಾರು ರಾಣಾ, ಈ ಮೇವಾರದ ಅರಸನಾಗಿರುವಂತ, ಆಗಲೇ ಹೇಳಿದ್ನಲ್ಲ, ಮೇವಾರದ ಅರಸನಾಗಿರುವಂತ ರಾಣಾ ಉದಯ ಸಿಂಗನ ಮಗನಾಗಿರುವಂತ ರಾಣಾ ಪ್ರತಾಪ್ ಸಿಂಗ ಅಕ್ಬರ್ನ ಮೇಲಿಂದ ಮೇಲೆ ಕಿರುಕುಳ ಕೊಡವನೇ. ಬರೋದು ಅನ್ಸೋದು ಹೋಗೋದು, ಬರೋದು ಅನ್ಸೋದು ಹೋಗೋದು, ಈ ತರ ಅವ್ನು ಹಂಗೆ ಕಿರುಕುಳ ಕೊಡವನೇ, ಬದರ್ಸವನೇ, ಅಂದಿಸವನೇ. ಗಾವುಕ್ಕನ್ನ ಮಾಡವ್, ಅವಕ್ಕಂದ ಯಾವ್ದೇ ಅಕ್ಬರ್ ಗಾಬರಿ ಆಗ್ಬಿಟ್ಟು ಕ್ಯಾಬ ಅಂದ ಅಕ್ಬರ್ ಏನು ಹುಚ್ಚುಚ್ಚಾರ ಮಾಡಾಕತ್ ನಂಬರಿ. ಈಗ ನೇರವಾಗಿ ದಾಳಿ ಮಾಡೋದು ಬೇರೆ, ಬರೋದು ಹೊಡಕ್ಕೆ ಓಡಿಬಿಟ್ರೆ ಏನ್ ಮಾಡು. ಈಗ ನೇರ ದಾಳಿ ಮಾಡೋದು ಬೇರೆ, ಸುಮ್ ಒಂಟಲ್ಲಿ ಹೊಡಕ್ಕೆ ಓಡಿ ಬಿಡು, ಪಡ 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 ಹೊಡಕ್ಕೆ ಓಡಿ ಕುದುರೆ ಮೇಲೆ ಕುತ್ಕೊಂಡು ಹೋಗ್ಬಿಡು, ಆ ತರ ಮಾಡ್ತಿದ್ರು ರಾಣ. ಆದರೆ ಒಂದು ವಿಶೇಷ ಏನಂದ್ರೆ, ಅಕ್ಬರ್ನ ಇತಿಹಾಸದಲ್ಲಿ ಅತಿ ಹೆಚ್ಚು ಪ್ರಬಲವಾಗಿ ಅನಿಸಿದಂತ ರಜಪೂತ ದೊರೆ ಯಾರಂದ್ರೆ ರಾಣಾ ಪ್ರತಾಪ್ ಸಿಂಗ್. ರಾಣಾ ಪ್ರತಾಪ್ ಸಿಂಗನ ವಿಶೇಷ ಏನಂದ್ರೆ ಆತನ ಕುದುರೆ ಚೇತಕ. ಇತಿಹಾಸದ ಪುಟದಲ್ಲಿ ಕುದುರೆ ಮಕ್ಕೊಂಡದಂದ್ರೆ ಸತ್ತದಂತ ಅರ್ಥ. ಆದ್ರೆ ಚೇತಕ ಕುದುರೆ ಮಕ್ಕೊಂಡ್ ನಿದ್ದೆ ಮಾಡ್ತದಂತ ಮಗಂದ. ನೆನಪಿಡ್ರಿ, ಯಾರಿಗೆ ಹೇಳ್ಕೊಬಿಡ್ರಿ, ಕುದುರೆ ಮಕ್ಕೊಂಡದ ಅಂದ್ರೆ ಸತ್ತದ ಅಂತ ಅರ್ಥ. ಕುದುರೆ ಮಕ್ಕೊಂಡದ ಸತ್ತದ. ಆದ್ರ ಈ ಯಾರು ರಾಣಾ ಪ್ರತಾಪ್ ಸಿಂಗನ ಕುದುರೆ ಇತ್ತಲ್ಲ, ಆ ಕುದುರೆಯ ವಿಶೇಷ ಏನಂದ್ರೆ ಮಕ್ಕೊಂಡ್ ನಿದ್ದೆ ಮಾಡ್ತಂತ. ಅಡ್ವಾನ್ಸ್ ಹೇಳ್ತಂತ, ಯಾರ ಕಾಡ್ರು ಹೊಂಟ್ರ ಕದಿಮ ಹೊಂಟ್ಗ ಅಲ್ಲಿ ಯಾರು ಬರ್ಲಾಗತ್ತಾರೋ, ಅಷ್ಟು ಅದ್ಭುತವಾದ ಕುದುರೆ ಅದು. ಮತ್ತು ಪ್ರಾಣಿಗಳಲ್ಲಿ ಆ ಶಕ್ತಿ ಇರ್ತದೆ. ಪ್ರಾಣಿಗಳಲ್ಲಿರುವಂತ ಭಾವನೆಗಳು ಮಾನವರಿಲ್ಲ. ಮಾನವ ಅರಿವಿಗೇಡಿ, ಅರಿವಿನ ಜೀವನ, ಈ ಜಗತ್ತಿನ ಅತ್ಯಂತ ಬುದ್ಧಿಜೀವಿ ಆದ್ರೆ ಅರಿವಿಗೇಡಿ ಯಾವಂದ್ರೆ ಮಾನವ. ಹುಲಿಗಳು, ಸಿಂಹಗಳು, ಆನೆಗಳು, ಆನೆ ಮರಿ ಎಲ್ರಿ ನೀರಾಗ ಬಿದ್ರೆ ನಾವು 100 ಆನೆಗಳು ಬರ್ತವೆ, ಹತ್ಕೊಂಡು ಹೋಗ್ತಾವ. ಅವ್ ಆನೆ ಮರಿ ಅಂತ ಇರ್ತಾವ, ಬಾ ಮಮ್ಮಿ ಇಲ್ಲಿ ಬಿದ್ದಿನ ಮಮ್ಮಿ ಇಲ್ಲಿ ನೋಡು ಎಂತ ಕೆಸರಾಗ ಬಿಟ್ಟು ಹೋಗ್ತೇನೆ ಅಂದಾಗ ಅದು ಮಮ್ಮಿ ಹತ್ಕೊಂಡು ಹೋಗ್ಬಿಡ್ತಾವ ಬಂದ್ ಸಣ್ಣ ಆನೆ ಮರಿ. ಇವ್ ಮಾನವರ ಹಂಗಲ್ಲಿ ಹೊಡಿತಾವ. ಇವು ಬರೇ ಒಂದ್ ಸ್ವಲ್ಪ ಡಾಕ್ಟರ್ ಸಲುವಾಗಿ 1000 ರೂಪಾಯಿ, 2000 ರೂಪಾಯಿ, 50,000 ರೂಪಾಯಿ ಸಲುವಾಗಿ ಎಷ್ಟೋ ಮಾಡ್ರ ಈಗ ನೋಡಿ ನಾವು. ಒಂದರ ಶುದ್ಧ. ಈ ಪ್ರಪಂಚದ ಅತ್ಯಂತ ಸ್ವಾರ್ಥಿ ಜೀವಿ ಅಂದ್ರೆ ಮಾನವ. ಅತ್ಯಂತ ಏನದು, ನಾ ಏನು ಮಾತಾಡಂಗಿಲ್ಲ ಹಂಗದು. ಹಾಗಾದ್ರೆ ಹಲ್ದಿ ಘಾಟ್ ಕದನದಲ್ಲಿ ನಡೆದಂತ ಒಂದು ವಿಶೇಷ ಯಾರಂದ್ರೆ, ಅಕ್ಬರ್ನ ದಂಡನಾಯಕ ಯಾರಂದ್ರೆ ಮಾನಸಿಂಗ. ಮಾನಸಿಂಗ ವರ್ಸಸ್ ರಾಣಾ ಪ್ರತಾಪ್ ಸಂಗಮನ ಮಧ್ಯೆ ನಡೀತದೆ. ರಾಣಾ ಪ್ರತಾಪ್ ಸಿಂಗ್ ಮತ್ತು ಅಕ್ಬರ್ನ ನಡುವೆ ನಡೆದಂತ ಕದನದಲ್ಲಿ ಸೇನಾಧಿಪತಿಗಳಾಗಿರುವಂತ ಮಾನಸಿಂಗ್ ಮತ್ತು ಆಸಫ್ ಖಾನ್ ಪ್ರಯತ್ನ ಮಾಡ್ತಾರೆ. ಆಸಫ್ ಖಾನ್ ಬರೇ ಮಾನಸಿಂಗ್ ಅಷ್ಟೇ ಅಲ್ಲ, ಆಸಫ್ ಖಾನ್ ಕೂಡ ಎಂಟ್ರಿ ಕೊಟ್ಟಿರ್ತಾನೆ. ಮಾನಸಿಂಗನ ಜೊತೆಯಲ್ಲಿ ಆಸಫ್ ಖಾನ್ ವಿತ್ ಮಾನಸಿಂಗ್ ಇಬ್ರು ಕೂಡ್ಕೊಂಡು ಯಾರನ್ನು ಸೋಲಿಸ್ಬೇಕಂತಾರಂದ್ರೆ ರಾಣಾ ಪ್ರತಾಪ್ ಸಿಂಗ್ ಅನ್ನು ಸೋಲಿಸ್ಬೇಕಂತ ಪ್ರಯತ್ನ ಮಾಡ್ತಾರೆ. ಆದರೆ ಆ ಪ್ರಯತ್ನದಲ್ಲಿ ಲಾಸ್ಟ್ ಮೊಮೆಂಟದಲ್ಲಿ ಪ್ರತಾಪ್ ಸಿಂಗ್ ಸಿಗಂಗಿಲ್ಲ. ಸೋಲದೆ, ಶರಣಾಗತಿಯಾಗದೆ ಪರಾರಿಯಾಗಿರುವಂತ ವ್ಯಕ್ತಿ ರಾಣಾ ಪ್ರತಾಪ್ ಸಿಂಗ. ಈತನ ಪ್ರಸಿದ್ಧವಾದ ಕುದುರೆ ಯಾವಂದ್ರ ಚೇತಕ ಎಂಬ ಕುದುರೆ. ಚೇತಕ ನೆನಪಿಡಿ. ಬುದ್ಧನ ಕುದುರೆ ಅಂದ್ರ ಕಂತಕ, ಯಾರು ರಾಣಾ ಪ್ರತಾಪ್ ಸಿಂಗನ ಕುದುರೆ ಅಂದ್ರ ಚೇತಕ, ಶಿವಾಜಿಯ ಕುದುರೆ ಅಂದ್ರ ಬಸಂತಿ. ತೆಗಿಬೇಕೆಲ್ಲ ಪಾಯಿಂಟ್ಗಳು. ಯಾರ್ಯಾರ ಕುದುರೆಗಳು ಯಾವುವು ಅರ್ಥ ಆಯ್ತಾ? ಅಕ್ಬರ್ನ ಯಾರು ಈ ರಾಣಾ ಪ್ರತಾಪ್ ಸಿಂಗನ ಕುದುರೆ ಯಾವ್ದಂದ್ರ ಚೇತಕ, ಬುದ್ಧನ ಕುದುರೆ ಯಾವ್ದಂದ್ರ ಕಂತಕ ಬುದ್ಧನ ಕುದುರೆ, ಇನ್ನೊಂದು ಕುದುರೆ ಹೇಳಿದ್ಮೇಲೆ ಯಾವ್ದು? ಛತ್ರಪತಿ ಶಿವಾಜಿಯ ಕುದುರೆ ಬಸಂತಿ. ಆತನ ಬಹಳ ಇದ್ದು ಕುದುರೆ, 4-5 ಕುದುರೆಗಳಿದ್ದು. ಅದ್ರ ಪ್ರಸಿದ್ಧವಾದ ಕುದುರೆ ಯಾವಂದ್ರೆ ಬಸಂತಿ. ನೆಕ್ಸ್ಟ್ ಯಾವ್ದಂದ್ರೆ 1600ರಲ್ಲಿ ನಡೆದಂತ ಯುದ್ಧ, ಮತ್ತೊಂದು ಕದನ ನಡೀತದೆ 1600ರಲ್ಲಿ. ಅದು ಯಾವ್ದಂದ್ರೆ ಅಹ್ಮದ್-ನಗರದ ಕದನ ಅಂತ ಕರಿತೀವಿ. ಅಹ್ಮದ್ ನಗರದ ಆಗಲೇ ಹೇಳಿದ್ದೆ ನಿಮ್ಗೆ. 1600 ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡ್ತಾನೆ. ದಕ್ಷಿಣ ಭಾರತದ ಪ್ರಮುಖ ದಂಡಯಾತ್ರೆಯಾಗಿದ್ದು, ಇಲ್ಲಿ ಆಳ್ವಿಕೆ ಮಾಡುತ್ತಿದ್ದ
ರಾಣಿ ಚಾಂದ್ ಬೀಬಿ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ. ಹಾಗಾದ್ರೆ ಚಾಂದ್ ಬೀಬಿ ವರ್ಸಸ್ ಅಕ್ಬರ್ 1600ರಲ್ಲಿ ಅಹ್ಮದ್ ರಾಣಿಯಾಗಿರುವಂತ ಚಾಂದ್ ಬೀಬಿ ಯಾಕೆ ಅಂತಂದ್ರೆ ಅಕ್ಬರ್ನ ಧರ್ಮ ಬೇರೆಯಾಗಿತ್ತು. ಅಕ್ಬರ್ನ ಧರ್ಮ ಯಾವ್ದಾಗಿತ್ತು ಹೇಳಿ? ಅಕ್ಬರ್ನ ಧರ್ಮ ಸಿಯಾನೋ ಸುನ್ನಿನೋ? ನಾವು ಬೇಕಿನಾಳ ನಾವು ಸುನ್ನಿ ಧರ್ಮ ನಮ್ಮ ದಕ್ಷಿಣ ಭಾರತದಲ್ಲಿ ಸಿಯಾ, ನಮ್ಮ ಬಿಜಾಪುರದ ಆದಿಲಶಾಹಿಗಳು ಸಿಯಾ ಅಂದ್ರೆ ಅಷ್ಟು ಮಂದಿ ಬಹಮನಿ ಸುಲ್ತಾನ್ರಲ್ಲ ಡಿವೈಡ್ ಆಗಿದ್ರು. ಹೌದಾ? ಆ ಉದ್ದೇಶಕ್ಕಾಗಿ ಈ ಇಸ್ಲಾಂ ಧರ್ಮದಲ್ಲಿ 2 ಪಂಗಡಗಳು, ಒಂದು ಸಿಯಾ ಇನ್ನೊಂದು ಸುನ್ನಿ ಅಂತ ಕರಿತೀವಿ. ಆ ಉದ್ದೇಶಕ್ಕಾಗಿ ದಕ್ಷಿಣ ಭಾರತ ಧರ್ಮ ಯಾವ್ದಂದ್ರ ಅದು ಸಿಯಾ ಧರ್ಮವಾಗಿತ್ತು. ಆ ಸಮಯದಲ್ಲಿ ಈ ಚಾಂದ್ ಬೀಬಿಯ ಮೇಲೆ ದಾಳಿ ಮಾಡ್ತಾನೆ ಯಾರು ಅಂದ್ರೆ ಅಕ್ಬರ್. ಆ ಸಮಯದಲ್ಲಿ ಅಕ್ಬರ್ನ ಎದುರಿಸಿದ ದಕ್ಷಿಣ ಭಾರತದ ಪ್ರಬಲ ಮಹಿಳೆ ಯಾರಂದ್ರೆ ಚಾಂದ್ ಬೀಬಿ. ಮೊದಲೇ ಒಂದು ಚಾಂದ್ ಬೀಬಿ ಬೆಂಕಿ ಬರುವ ಹೊತ್ನ್ಯಾಗ ಎಲ್ಲರೂ ವರದಕ್ಷಿಣ ರೂಪದಲ್ಲಿ ಸೈಕಲ್ ಮೋಟ್ರ, ಕಾಟ, ಮಂಚ, ಗಾದಿ, ಆಮೇಲೆ ಏನು ಸುಟಿಗೇಸ, ಹಾಂಡೆ, ಗಂಗಾಳ, ಪ್ಲೇಟ್ ಪ್ರೈಸ್ ಕೊಟ್ರ ಹೆಣ್ಮಗಳು ಬರಾಗ ಮಲಿಕ್ ತೋಪ್ ತಂದಿದ್ದಳಂದ್ರೆ ವಿಚಾರ ಮಾಡ್ರಿ. 155 ಟನ್ ಭಾರದ ಮಲಿಕ್ ತೋಪ್ ಹೊತ್ಕೊಂಡ್ ಬಂದಿದ್ದಳು ಚಾಂದ್ ಬೀಬಿ ತರಬೇಕಾದ್ರೆ. ಬರಾಗ 55 ಆನೆಗಳು ಹೊತ್ಕೊಂಡ್ ಬಂದ. 50 ಆನೆಗಳು ಹೊತ್ಕೊಂಡು ಬರುವಾಗ ಆನೆಗಳಂತಿದ್ವು ಎಷ್ಟು ವಜ್ಜದ ಒಲೆ ಅಂತಿದ್ವಂತ ಆನೆಗಳು. ಅಂತ ಮಲಿಕ್ ತೋಫನ್ನು ಹೊತ್ಕೊಂಡ್ ಬಂದಂತ ಮಲಿಕ್ ತೋಫ್ ಇವತ್ತಿಗೆ ಬಿಜಾಪುರದಲ್ಲಿ ಯಾವ್ದು ನೀವು ಹೋದರಿಂದ ಹೋಗಿ ಬರ್ರಿ. ಮಲಿಕ್ ತೋಫ್ 55 ಪಂಚಲೋಹಗಳಿಂದ ತಯಾರಿಸಿದಂತದ್ದು. ಹೊಡೆದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಳಸಿದಂತ ಲೋಹ ಅದು ಮಲಿಕ್ ತೋಫ್. ಚಾಂದ್ ಬೀಬಿ ಬಿಜಾಪುರದ ಸೊಸೆ, ಅಹ್ಮದ್ನಗರದ ಮಗಳು, ಅಹ್ಮದ್ನಗರದ ರಾಜ್ಯ ಪ್ರತಿನಿಧಿ, ಬಿಜಾಪುರದ ಅಲಿ ಆದಿಲ್ ಶಾಹಿ ಹೆಂಡತಿ, 2ನೇ ಇಬ್ರಾಹಿಂ ಆದಿಲ್ ಶಾಹಿ ತಾಯಿ, ಸಾಕು ತಾಯಿ ಚಾಂದ್ ಬೀಬಿ. ಅಂತ ಚಾಂದ್ ಬೀಬಿಯೊಂದಿಗೆ ಯುದ್ಧ ಮಾಡಿದಂತ ಅಕ್ಬರ್ ಅಹ್ಮದ್ನಗರದ ಮೇಲೆ ದಾಳಿ ಮಾಡ್ತಾನೆ, ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ. ಅಷ್ಟೇ ಅಲ್ಲದೆ 1601ರಲ್ಲಿ 1601ರಲ್ಲಿ ಖಾನ್ ದೇಶದ ಮೇಲೆ ದಾಳಿ ಮಾಡ್ತಾನೆ. ಖಾನ್ ದೇಶದ ಮೇಲೆ ದಾಳಿ. ಅಕ್ಬರ್ನ ಇನ್ನೊಂದು ದಾಳಿ ಯಾವಂದ್ರೆ ಖಾನ್ ದೇಶದ ಮೇಲೆ ದಾಳಿ ಮಾಡ್ತಾನೆ. ಖಾನ್ ದೇಶ 1601ರಲ್ಲಿ ಅಲ್ಲಿ ಅರಸನಾಗಿರುವಂತ ಮಿಲನ್ ಬಹದ್ದೂರ್ ಅಂತ ಕರೀತಾರೆ. ಮಿಲನ್ ಬಹದ್ದೂರ್ ಅಲ್ಲಿ ಅರಸನಾಗಿರುವಂತ ಮಿಲನ್ ಬಹದ್ದೂರ್ನನ್ನ ಸೋಲಿಸುವಲ್ಲಿ ಯಶಸ್ವಿಯಾದ. ಅವನಿಂದ ಕಪ್ಪು ಕಾಣಿಕೆ ಪಡೆದ. ಹೀಗೆ ಸಿಂಧ್ ಪ್ರದೇಶಗಳ ಮೇಲೆ ದಾಳಿ ಮಾಡಿದ್ದ. ಅಷ್ಟೇ ಅಲ್ಲದೆ ಬಲೂಚಿಸ್ತಾನಗಳ ಮೇಲೆ ದಾಳಿ ಮಾಡಿದ್ದ, ಕಂದಹಾರದ ಮೇಲೆ ದಾಳಿ ಮಾಡಿದ್ದ, ಕಾಶ್ಮೀರದ ಮೇಲೆ ದಾಳಿ ಮಾಡಿದ್ದ. ಅನೇಕ ಪ್ರದೇಶಗಳ ಮೇಲೆ, ಸಿಂಧ್ ಪ್ರದೇಶದ ಮೇಲೆ, ಬಲೂಚಿಸ್ತಾನದ ಮೇಲೆ, ಕಂದ ಪ್ರದೇಶದ ಮೇಲೆ, ಕಾಶ್ಮೀರ ಪ್ರದೇಶಗಳ ಮೇಲೆ ದಾಳಿ ಮಾಡಿ ಅವರಿಂದ ಕಪ್ಪು ಕಾಣಿಕೆಯನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದ ಅಕ್ಬರ್. ನೋಡಿ, ಅಕ್ಬರ್ನ ದಾಳಿಗಳು ಒಂದಲ್ಲ ಎರಡಲ್ಲ, ಅನೇಕ ದಾಳಿಗಳನ್ನು ನೋಡ್ತೀವಿ. ಆದರೆ ಅಕ್ಬರ್ನ ಅತ್ಯಂತ ಶೀಘ್ರಗತಿಯ ದಾಳಿ ಕ್ವಶನ್ ಆಗಿದೆ, ಹಲ್ದಿಘಾಟ್ ಕ್ವಶನ್ ಆಗಿದೆ. ಅಕ್ಬರ್ನ ಚಾಂದ್ ಬೀಬಿ ಅಂಬರ್ ಕಾಳಗ ಅದೊಂದು ಆಕಸ್ಮಿಕವಾದ ದಾಳಿ ಅಂದ್ರೆ ಅಂಬರ್ ಕಾಳಗ. ಈ ತರದ ದಾಳಿಗಳ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಹುಮಾಯೂನ್, ಜಹಾಂಗೀರ್, ಶೇರ್ ಶಾ ಸೂರಿ. ಯಾರನ್ನು ಭಾರತ ದೇಶದ ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಪಕ ಅಂತ ಕರೀತಾರೆ? ಯಾರನ್ನು ಭಾರತ ದೇಶದಲ್ಲಿ ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಪಕ ಎನ್ನುವರು? ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಪಕ ಯಾರು? ಸರಿಯಾದ ಉತ್ತರ ಶೇರ್ ಶಾ ಸೂರಿ. ನೋಡಿ, ಭಾರತದ ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಪಕ ಯಾರಂದ್ರ ಶೇರ್ ಶಾ ಸೂರಿ. ಯಾರನ್ನ ಭಾರತ ದೇಶದ ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಪಕ ಎಂದು ಕರೆಯುತ್ತಿದ್ದಾರಂದ್ರ ಶೇರ್ ಶಾ ಸೂರಿ. ಸರಿಯಾದಂತ ಉತ್ತರ. ನೆಕ್ಸ್ಟ್, ಭಾರತ ದೇಶದಲ್ಲಿ ಢಾಮ್ ಎಂಬ ನಾಣ್ಯವನ್ನು ಜಾರಿಗೆ ತಂದ ದೊರೆ ಯಾರು? ಢಾಮ್ ಎಂಬ ನಾಣ್ಯವನ್ನ ಅಕ್ಬರ, ಹುಮಾಯೂನ, ಜಹಾಂಗೀರ? ಶಬಾಷ್, 89% ಕರೆಕ್ಟ್ ಆನ್ಸರ್. 89%. ಶೇರ್ ಶಾ ಸೂರಿ ಸರಿಯಾದಂತ ಉತ್ತರ. ಭಾರತ ದೇಶದಲ್ಲಿ ಢಾಮ್ ಎಂಬ ನಾಣ್ಯವನ್ನು ಜಾರಿಗೆ ತಂದ ದೊರೆ ಯಾರಂದ್ರ ಶೇರ್ ಶಾ ಸೂರಿ. ಸರಿಯಾಗಿರುವಂತ ಉತ್ತರ. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಶಾಲೆಯನ್ನು ಕಲಿಯದಿರುವಂತ ಏಕೈಕ ದೊರೆ ಯಾರು? ಇದರಲ್ಲಿ ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಶಾಲೆಯನ್ನು ಕಲಿಯದಿರುವಂತ ದೊರೆ ಅಕ್ಬರ, ಹುಮಾಯೂನ, ಜಹಾಂಗೀರ? ಶೇರ್ ಶಾ ಸೂರಿ. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಶಬಾಷ್, ಅಕ್ಬರ್ ಸರಿಯಾದಂತ ಉತ್ತರ. ಅನಕ್ಷರಸ್ಥ ದೊರೆ ಅಂತ ಕರಿತೀವಿ. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಶಾಲೆಯನ್ನು ಕಲಿಯದಿರುವಂತ ದೊರೆ ಯಾರಂದ್ರ ಅಕ್ಬರ್. ಅಕ್ಬರ, ಹುಮಾಯೂನ, ಜಹಾಂಗೀರ? ಶೇರ್ ಶಾ ಸೂರಿ. ಸರಿಯಾದ ಉತ್ತರ ಅಕ್ಬರ್. ಸರಿ ಉತ್ತರ ಅಕ್ಬರ್. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಶಾಲೆಯನ್ನ ಕಲಿಯದೇ ಇರುವಂತ ದೊರೆ ಯಾರಂದ್ರೆ ಅಕ್ಬರ್. ಅಕ್ಬರ್, ಹುಮಾಯೂನ, ಜಹಾಂಗೀರ? ಶೇರ್ ಶಾ ಸೂರಿ. ಸರಿಯಾದ ಉತ್ತರ ಅಕ್ಬರ್. ಸರಿ ಉತ್ತರ ಅಕ್ಬರ್. ನೆಕ್ಸ್ಟ್ ಕ್ವಶನ್.
ಮಧ್ಯಯುಗೀನ ಕಾಲದ ಇತಿಹಾಸದಲ್ಲಿ ತಂಬಾಕ ನಿಷೇಧ ಮಾಡಿದ ಮೊದಲ ದೊರೆ ಯಾರು? ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ ತಂಬಾಕನ್ನ ನಿಷೇಧಿಸಿದ ದೊರೆ ಅಕ್ಬರ, ಹುಮಾಯೂನ, ಜಹಾಂಗೀರ, ಶೇರ್ ಶಾ ಸೂರಿ. ಇತಿಹಾಸದಲ್ಲಿ ತಂಬಾಕ ನಿಷೇಧಿಸಿದ ದೊರೆ ಯಾರು? ತಂಬಾಕನ್ನು ನಿಷೇಧ ಮಾಡಿದ ದೊರೆ ಯಾರಂದ್ರ ಜಹಾಂಗೀರ. ಸಂಗೀತ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪಗಳನ್ನ ವಿರೋಧ ಮಾಡಿದ ದೊರೆ ಯಾರು ಅಂದ್ರ ಔರಂಗಜೇಬ್. ತಂಬಾಕ ನಿಷೇಧಿಸಿದ ದೊರೆ ಯಾರಂದ್ರ ಜಹಾಂಗೀರ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ಜಹಾಂಗೀರ್ ತಂಬಾಕು ನಿಷೇಧ ಮಾಡಿದರೆ ಸಂಗೀತ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪಗಳನ್ನ ನಿಷೇಧ ಮಾಡಿದ ದೊರೆ ಯಾರು ಅಂತಂದ್ರ ಔರಂಗಜೇಬ್. ಜಿಂದಾಫಿಯರ್ ಅಂತ ಕರೀತಿದ್ರು ಆತನನ್ನ, ಜೀವಿಸುವ ಸಂತ ಅಂತ ಕರೀತಿದ್ರು. ಯಾರನ್ನ ಜೀವಿಸುವ ಸಂತ ಅಂತ ಕರೀತಿದ್ರು ಅಂದ್ರ ಔರಂಗಜೇಬ್. ನೆಕ್ಸ್ಟ್ ಕ್ವಶನ್. ರಜಿಯಾ, ನೂರ್ ಜಾನ್, ಮಮತಾಜಳು, ರುಬಿಯಾ. ರಜಿಯಾ, ನೂರ್ ಜಾನ್, ಮಮತಾಜಳು, ರುಬಿಯಾ. ಇದರಲ್ಲಿ ಯಾರು ಮಧ್ಯಯುಗೀನ ಕಾಲದ ಇತಿಹಾಸದಲ್ಲಿ ಜರೋಕ ದರ್ಶನವನ್ನ ಜಾರಿಗೆ ತಂದರು? ಜರೋಕ ದರ್ಶನವನ್ನ ಜಾರಿಗೆ ತಂದವರು ಯಾರು? ಜರೋಕ ದರ್ಶನವನ್ನ, ಶಬಾಷ್, ಎಕ್ಸಲೆಂಟ್. ನೂರ್ ಜಾನ್ಗಳ ರೈಟ್ ಆನ್ಸರ್. ನೂರ್ ಜಾನ್ಗಳ ಮೊದಲ ಹೆಸರು ಏನಂದ್ರ ಮೆಹರುನ್ನಿಸಾ. ನೂರ್ ಜಾನ್ಗಳ ಮೊದಲ ಗಂಡನ ಹೆಸರು ಏನಂದ್ರೆ ಮೊಹಮ್ಮದ್ ಅಫ್ಘನ್ ಅಲಿ ಕುಲ್ಲಿ ಬೇಗ್. ನೂರ್ ಜಾನ್ಗಳ ಮೊದಲ ಹೆಸರು ಮೆಹರುನ್ನಿಸಾ.